ಈ ವಿಜ್ಞಾನಮಯ ಕೋಶವು ಚೈತನ್ಯದ ಪ್ರತಿಬಿಂಬದಿಂದ ಯುಕ್ತವಾಗಿ ದೇಹೇಂದ್ರಿಯಾದಿಗಳಲ್ಲಿ ಯಾವಾಗಲೂ ಜ್ಞಾನಕ್ರಿಯೆಗಳಿಗೆ ನಾನೇ ಕರ್ತನೆಂದು ಅಭಿಮಾನ ಮಾಡುತ್ತದೆ. ಇಂಥ ಅಹಂಕಾರ ಸ್ವಭಾವದಿಂದ ಕೂಡಿದ ಜೀವನು ಸಕಲ ವ್ಯವಹಾರಗಳನ್ನು ಹೊತ್ತುಕೊಂಡು ವಾಸನಾನುಸಾರವಾಗಿ ಪುಣ್ಯಾಪುಣ್ಯ ಕರ್ಮಗಳನ್ನು ಮಾಡುತ್ತಾ ಅವುಗಳ ಫಲವನ್ನು ಭೋಗಿಸುತ್ತಾನೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಇಲ್ಲಿಯ ಪರ್ಯಂತರವಾಗಿ ಅಂದರೆ ಈ 10ನೇ ನುಡಿಯಲ್ಲಿ 5 ಕೋಶಗಳಿಗೂ ಕೂಡ ನೀ ಹೇಗದೆ ಅಂತ ಕೇಳಿದ್ರೆ ವಿಲಕ್ಷಣನಾಗಿದ್ದಿ. ಈ 5 ಕೋಶಗಳು ಯಾರ ಸ್ವರೂಪ ಅಂತ ಕೇಳಿದ್ರೆ ಈ ದೇಹತ್ರಯಗಳ ಸ್ವರೂಪ ಅಂತ ತಿಳ್ಕೊಂಡು ಆರಂಭ ಮಾಡಿದ್ದಾರೆ. ಅನ್ನಮಯ ಕೋಶ ಒಂದೇ ಎದಕ್ಕೆ ಕಾರಣದಪ್ಪ ಅಂದ್ರೆ ಎದರ ರೂಪದ ಅಂದ್ರೆ ಸ್ಥೂಲ ಶರೀರ ರೂಪದ. ಈಗ ಪ್ರಾಣಮಯ, ಮನೋಮಯ, ಈ ವಿಜ್ಞಾನಮಯ 3 ಕೋಶಗಳು ಯಾರ ರೂಪ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರದ ರೂಪದವು. ಆಮೇಲೆ ಕಾರಣ ಶರೀರದ ಸ್ವರೂಪ ಯಾವುದು ಅಂದ್ರೆ ಆನಂದಮಯ ಕೋಶ ಅಂತ ತಿಳ್ಕೊಂಡು, ಈಗ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತ 3 ಕೋಶಗಳಲ್ಲಿ 2 ನೋಡ್ಕೊಂಬಂದ್ವಿ. ಒಂದು ಪ್ರಾಣಮಯ ಕೋಶ, ಒಂದು ಮನೋಮಯ ಕೋಶ. ಪಂಚ ಕರ್ಮೇಂದ್ರಿಯ ಸಹಿತವಾಗಿ ಪ್ರಾಣಕ್ಕೆ ಏನನ್ನಬೇಕು ಅಂತ ಕೇಳಿದ್ರೆ ಪ್ರಾಣಮಯ ಕೋಶ. ಪಂಚ ಜ್ಞಾನೇಂದ್ರಿಯ ಸಹಿತವಾಗಿ ಒಂದು ಮನಸ್ಸಿಗೆ ಏನನ್ನಬೇಕು ಅಂತ ಕೇಳಿದ್ರೆ ಮನೋಮಯ ಕೋಶ. ಇನ್ನು ಮೇಲೆ ಪಂಚ ಜ್ಞಾನೇಂದ್ರಿಯ ಒಂದು ಬುದ್ಧಿ ಕೂಡಿ ಏನು ಹೇಳ್ತಾರೋ ಅಂತ ಕೇಳಿದ್ರೆ ವಿಜ್ಞಾನಮಯ ಕೋಶ ಅಂತ ತಿಳ್ಕೊಂಡು, ಈ ವಿಜ್ಞಾನಮಯ ಕೋಶವು ಚೈತನ್ಯದ ಮೇಲೆದನ್ರಿ ಇನ್ನು ಅಷ್ಟು ಮೇಲದ ಕಿಂತು ಅನಾತ್ಮವಾಗಿರ್ತದೆ ಮತ್ತು ಬುದ್ಧಿಯು ಪಂಚಜ್ಞಾನೇಂದ್ರಿಯಗಳೊಡನೆ ಕೂಡಿಕೊಂಡು ಕರ್ತೃತ್ವ ಲಕ್ಷಣ ಉಳ್ಳದ್ದೇ ವಿಜ್ಞಾನಮಯ ಕೋಶವೆನಿಸುತ್ತದೆ. ವಿಜ್ಞಾನಮಯ ಕೋಶ ಅಂದ್ರೆ ಯಾವುದಕ್ಕನ್ನಬೇಕು ಅಂತ ಕೇಳಿದ್ರೆ ಬುದ್ಧಿ ಮತ್ತು ಪಂಚ ಜ್ಞಾನೇಂದ್ರಿಯಗಳೊಡನೆ ಕೂಡಿಕೊಂಡು, 5 ಜ್ಞಾನೇಂದ್ರಿಯಗಳೊಡನೆ ಬುದ್ಧಿ ಕೂಡಿಕೊಂಡು ಏನಂತ ತಿಳಿಸ್ಕೊಂತ ಇದೆ, ಇದು ಕರ್ತೃತ್ವ ಲಕ್ಷಣ ಉಳ್ಳದ್ದೆಂದು, ಕರ್ತೃತ್ವ ಲಕ್ಷಣ ಉಳ್ಳದ್ದೇ ವಿಜ್ಞಾನಮಯ ಕೋಶವೆನಿಸುತ್ತದೆ. ಇದರಲ್ಲಿ ಏನದ ಅಂದ್ರೆ ಕರ್ತೃತ್ವ ಅಂತಂದ್ರೆ ನಾನೇ ಮಾಡವ ಅಂತ ತಿಳ್ಕೊಂಡು ನಿಶ್ಚಯಾತ್ಮಕ ಬುದ್ಧಿ. ಕರ್ತೃತ್ವ ಅನ್ನೋದಲ್ಲಿ ಏನದ ನಿಶ್ಚಯ ಅದ, ನಾನೇ ಮಾಡವ. ಯಾರ ನಾನ ಹೊಕ್ಕೇನು ಬಿಡ್ರಿ ಅಂತ ನೀವು ಯಾರಾದ್ರೂ ಅಂದ್ರೆ ನಿಮ್ಮ ಮನೆತನದ ಅದು ನಾನ ಮಾಡ್ಯವ ನಾನ ಹೋಗವ ಅಂತ ಹೆಂಗೆ ಹಠ ಹಿಡಿತೇವಲ್ಲ, ಇದು ಎದರಿಂದಪ್ಪ ಅಂದ್ರೆ ಬುದ್ಧಿಯಿಂದ. ಇದಾದರೂ ಸಂಸಾರಕ್ಕೆ ಕಾರಣವಾಗಿರುತ್ತದೆ. ಈ ಏನಪ್ಪ ಅಂದ್ರೆ ನಾನೇ ಮಾಡ್ತೇನೆ ಅನ್ನುವಂಥ ಕರ್ತೃತ್ವವಾದರೂ ಕೂಡ ಎದಕ್ಕೆ ಹೇತು ಅದ ಅಂತ ಕೇಳಿದ್ರೆ ಸಂಸಾರಕ್ಕನೇ ಕಾರಣದ. ಅಂದ್ರೆ ಈ ಪ್ರಪಂಚದ ವ್ಯವಹಾರಕ್ಕನ ಕಾರಣದ. ಹೇಗೆಂದ್ರೆ ಪ್ರಕೃತಿಯ ವಿಕಾರಾತ್ಮಕವಾದ ಈ ವಿಜ್ಞಾನಮಯ ಕೋಶವು ಪ್ರಕೃತಿಯ ವಿಕಾರಾತ್ಮಕವಾದ, ಪ್ರಕೃತಿಯ ವಿಕಾರವೇ ಬುದ್ಧಿನೋ ಏನು ಮತ್ತು ಪ್ರಕೃತಿ ಬಿಟ್ಟು ಬೇರೆ ಅದು ಅಂತ ಕೇಳಿದ್ರೆ ಪ್ರಕೃತಿಯ ವಿಕಾರವೇ ಬುದ್ಧಿ ಅದ. ಈ ಬುದ್ಧಿ ಏನದಪ್ಪ ಅಂತ ಕೇಳಿದ್ರೆ ವಿಜ್ಞಾನಮಯ ಕೋಶವು ಚೈತನ್ಯದ ಪ್ರತಿಬಿಂಬದಿಂದ ಯುಕ್ತವಾಗಿ, ಆ ಪ್ರಕೃತಿಯ ಪರಿಣಾಮ ರೂಪವಾದಂಥ ಈ ಬುದ್ಧಿ ಹೆಂಗದಪ್ಪ ಅಂತ ಕೇಳಿದಾದ್ರೆ ಅಗ್ನಿಯ ಸತ್ವಗುಣದಿಂದ ಉತ್ಪತ್ತಿಯಾಗಿರುವುದರಿಂದ ಈ ಬುದ್ಧಿಯಲ್ಲಿ ಪ್ರತಿಬಿಂಬವನ್ನು ಗ್ರಹಣ ಮಾಡುವ ಗುಣ ಅದ. ಪ್ರತಿಬಿಂಬ ಎಲ್ಲಿ ಗ್ರಹಣ ಆಕತ್ರಿ? ಎಲ್ಲಿ ಸತ್ವಗುಣ ಅದ ಅಲ್ಲಿ ಪ್ರತಿಬಿಂಬ ಗ್ರಹಣ ಆಗ್ತದೆ.
ಈ ಬುದ್ಧಿಯಲ್ಲಿ ಪ್ರತಿಬಿಂಬವನ್ನು ಗ್ರಹಣ ಮಾಡುವ ಸತ್ಗುಣವಿರುವುದರಿಂದ ಚೈತನ್ಯದ ಪ್ರತಿಬಿಂಬವು ಮತ್ತೆ ಯಾವ್ದಾದ್ರು ಅಂತ ಕೇಳಿದ್ರೆ ಚೈತನ್ಯದ ಪ್ರತಿಬಿಂಬವನ್ನು ಗ್ರಹಣ ಮಾಡ್ತಾ ಇದೆ. ದೇಹೇಂದ್ರಾದಿಗಳಲ್ಲಿ ಯಾವಾಗಲೂ ಜ್ಞಾನ ಕ್ರಿಯೆಗಳಿಗೆ ನಾನಾ ಕರ್ತನೆಂದು ಅಭಿಮಾನ ಮಾಡುತ್ತದೆ. ಅದೇನು ಮಾಡ್ತದಪ್ಪ ಅಂದ್ರೆ ದೇಹೇಂದ್ರಿಯಾದಿಗಳಲ್ಲಿ, ದೇಹ ಮತ್ತು ಇಂದ್ರಿಯಾದಿಗಳಲ್ಲಿ ಏನು ಮಾಡ್ತಾ ಇದೆ ಅಂದ್ರೆ ಯಾವಾಗಲೂ ಜ್ಞಾನ ಕ್ರಿಯೆಗಳಿಗೆ, ಈ ದೇಹ ಮತ್ತು ಇಂದ್ರಿಯಗಳಿಂದ ಕೂಡಿಕೊಂಡು ಏನು ನಡೀತದೆ ಅಂದ್ರೆ ಜ್ಞಾನ ಮತ್ತು ಕ್ರಿಯೆ ಎರಡೂ ನಡೀತಾವೆ. ಜ್ಞಾನ ಮತ್ತು ಕ್ರಿಯೆ ಎರಡೂ ನಡೀತಾವೆ. ಎರಡೂ ನಡೆಯುವುದರಿಂದ ಆ ಸಮಯದಲ್ಲಿ ಅದೇನು ಮಾಡ್ತದೆ ಅಂದ್ರೆ ನಾನೇ ಕರ್ತನು, ನಾನೇ ಮಾಡುವವನು, ಒಂದು ವಸ್ತುವಿನ ಜ್ಞಾನವೂ ಇರ್ತಾ ಇದೆ. ಅದಕ್ಕನುಸರಿಸಿ ಏನಪ್ಪಾ ಅಂತ ಕೇರೆ ಕರ್ತಾನೂ ಅಕ್ಕನ ಅದರ ಜ್ಞಾನವನ್ನು ಮಾಡ್ಕೊತಾ ಇದ್ದಾನೆ. ಈ ಜ್ಞಾನ ಕ್ರಿಯೆ ಅಂದ ಎರಡಕ್ಕೂ ಏನದನ್ನಂದ್ರೆ ನಾನೇ ಕರ್ತ, ಹೀಗೆ ಮಾಡ್ಬೇಕನ್ನುವ ಜ್ಞಾನ. ಆಮೇಲೆ ಮಾಡ್ಬೇಕಂದ್ರೆ ಕ್ರಿಯೆ ಆಯ್ತು, ಕ್ರಿಯೆ ಇಲ್ಲೋ ಅಂತ ಕೇಳಿದ್ರೆ ಕ್ರಿಯೆ ಅದ, ತಿಳುವಳಿಕೆನೂ ಅದ, ಅದಕ್ಕನುಸರಿಸಿ ಆ ಕ್ರಿಯಾನೂ ಅದ. ಇವೆರಡೂ ಇರುವುದರಿಂದ ಮಾಡಿ ಏನಂತ ನಾನು, ಯಾರು ಮಾಡಿದಾರ ನಾನು ಮಾಡಿದ್ದೇನೆ ಎನ್ನುವಂಥ ಅಭಿಮಾನ ಮಾಡುತ್ತೆ. ಇಂಥ ಅಹಂಕಾರ ಸ್ವಭಾವದಿಂದ, ಕರ್ತ ಅಂದ್ರೆ ನಾನು, ನಾನು ಅಂದ್ರೆ ಅಹಂಕಾರ ಸ್ವಭಾವದಿಂದ ಕೂಡಿದ ಜೀವನು ಈ ಬುದ್ಧಿಯಲ್ಲಿ ಪ್ರತಿಬಿಂಬಿಸಿ ಆಭಾಸ ರೂಪದಿಂದ ಇರ್ತಕ್ಕಂಥ ಜೀವನು. ಜೀವನು ಅಂದ್ರೆ ವ್ಯಾವಹಾರಿಕ ಜೀವನು. ಏನ್ರಿ ಈ ಸಕಲ ವ್ಯವಹಾರಗಳನ್ನು ಹೊತ್ತುಕೊಂಡು ವಾಸ್ತವ ವಿಚಾರ ಮಾಡಿ ನೋಡಿದ್ರೆ ಪ್ರತಿಬಿಂಬವನ್ನು ಗ್ರಹಣ ಮಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥ ಬುದ್ಧಿ ಕರ್ತ ಅದು ಅದನು ಏನು ತಾನದನು? ಬುದ್ಧಿ ಕರ್ತ ಅದ, ತಾನು ಕರ್ತ ಅಲ್ಲ. ಆದ್ರೆ ಅದ್ರ ಜೊತೆಗೆ ಹೊಂದ್ಕೊಂಡು ಏನ್ ಮಾಡ್ಯಾನಪ್ಪ ಅಂದ್ರೆ ಅದರ ಧರ್ಮದ ಆರೋಪವನ್ನ ತನ್ನ ಮೇಲೆ ಮಾಡಿಕೊಂಡು ನಾನೇ ಕರ್ತ ಅಂತ ಇದನ್ನು ಹೊತ್ತುಕೊಂಡು ವಾಸನಾನುಸಾರವಾಗಿ ಇನ್ನು ನಾನೇ ಮಾಡವನ್ನುವಂಥ ಭಾರವನ್ನು ಹೊತ್ತುಕೊಂಡು ಪೂರ್ವದಲ್ಲಿ ಮಾಡಿದ ವಾಸನಾನುಸಾರವಾಗಿ, ಪೂರ್ವ ಜನ್ಮದಲ್ಲಿ ಮಾಡಿದ ಅನೇಕ ಕರ್ಮಗಳ ಜನ್ಯವಾದಂಥ ಏನು ಸಂಸ್ಕಾರದ ಆ ಸಂಸ್ಕಾರ ರೂಪ ವಾಸನ ಜ್ಞಾನದ ಸೂಕ್ಷ್ಮ ಅವಸ್ಥಾಕು ಸಂಸ್ಕಾರ ಕೈಹೇ. ಸಂಸ್ಕಾರ ಯಾವ್ದಕ್ಕೆ ಅನ್ಬೇಕು? ಜ್ಞಾನದ ಸೂಕ್ಷ್ಮ ಅವಸ್ಥಾಕ್ಕೆ ಏನಂತ ಕರೀತಾರೆ? ಸಂಸ್ಕಾರ ಅಂತಾರೆ. ಆ ಸಂಸ್ಕಾರದಿಂದ ಪೂರ್ವದಲ್ಲಿ ಮಾಡಿದಂಥ ಸಂಸ್ಕಾರ ಉದ್ಭೂತವಾಯಿತು ಅಂದ್ರೆ ಹಿಂದಿನ ವಾಸನೆಗಳು ಸ್ಮರಣಕ್ಕೆ ಬರ್ತಾ ಇದ್ದಾವೆ. ಅಂದ್ರೆ ಅದರ ಅನುಸಾರವಾಗಿ ಈಗ ವ್ಯವಹಾರದಲ್ಲಿ ತರುತ್ತೇವೆ. ಹೆಂಗ್ ವಾಸನ ಇರ್ತದೆ ಹಂಗ ಹೋಗ್ಬೇಕಲ್ರಿ ಅಂತಿರ್ತೇವೆ. ಹೆಂಗ್ ವಾಸನ ಅದ ಹಂಗವನ ಅಂತ ವಾಸನೂ ಐತಪ್ಪ ಅವನಲ್ಲಿ ಸಹಜ ಅಂತ ಇರ್ತೇವೆ. ಅಂದ್ಮೇಲೆ ಈಗ ನಮಗ ಪುಣ್ಯ ಕಾರ್ಯಗಳಲ್ಲಿ, ಪುಣ್ಯ ಕಾರ್ಯ ಅಂದ್ರೆ ದುರಿತ ಕರ್ಮ ಮತ್ತು ಏನು ವಿಹಿತ ಕರ್ಮ ಅಥವಾ ಪಾಪ ಕರ್ಮ ಇಲ್ಲ ಪುಣ್ಯ ಕರ್ಮ, ಇವುಗಳಲ್ಲಿ ಪ್ರವೃತ್ತಿ ಆಗ್ತೇವೆ. ಈಗ ದುರಿತ ಕರ್ಮದಲ್ಲಿ ಪ್ರವೃತ್ತಿ ಆಗ್ಬೇಕಾದ್ರೂ ಪೂರ್ವದ ವಾಸನಾನುಸಾರವಾಗಿ, ವಿಹಿತ ಕರ್ಮಗಳಲ್ಲಿ ಪ್ರವೃತ್ತಿ ಆಗಬೇಕಾದ್ರೂ ಪೂರ್ವದ ವಾಸನಾನುಸಾರವಾಗಿನೇ ಪ್ರವೃತ್ತಿ ಆಗ್ತಾ ಇದ್ದೇವೆ. ಅದಕ್ಕೆ ವಾಸನಾನುಸಾರವಾಗಿ ಅಂದ್ರೆ ವಾಸನೆಗೆ ಅನುಸಾರವಾಗಿ ಪುಣ್ಯ ಆಮೇಲೆ ಅಪುಣ್ಯ ಕರ್ಮಗಳನ್ನು ಮಾಡುತ್ತಾ, ಪುಣ್ಯ ಅಪುಣ್ಯ, ಪುಣ್ಯ ಪದಕಾರ್ತೇನು ಧರ್ಮ, ಅಪುಣ್ಯ ಪದಕಾರ್ತೇನು ಅಧರ್ಮ. ಏನ್ ಪುಣ್ಯ ಮತ್ತು ಅಪುಣ್ಯ ಕರ್ಮಗಳನ್ನು ಅಥವಾ ನಿಷಿದ್ಧ ಕರ್ಮ ಇಲ್ಲ ವಿಹಿತ ಕರ್ಮ. ಅಪುಣ್ಯ ಕರ್ಮ ಅನ್ನುವಾಗ ಪುಣ್ಯಕ್ಕೆ ಹೇತುಭೂತವಾದ ಕರ್ಮಕ್ಕೆ ಏನಂತ ಕರೀತಾರ? ವಿಹಿತ ಕರ್ಮ ಅಂತಾರ. ಪಾಪಕ್ಕೆ ಹೇತುಭೂತವಾದ ಕರ್ಮಕ್ಕೆ ಏನಂತ ಕರೀತಾರ? ನಿಷಿದ್ಧ ಕರ್ಮ ಅಂತಾರ. ಈ ಕರ್ಮಗಳನ್ನು ಮಾಡುತ್ತಾ ಅವುಗಳ ಫಲವನ್ನು ಭೋಗಿಸುತ್ತಿರುತ್ತಾನೆ. ಪುಣ್ಯ ಕರ್ಮ ಅಂದ್ರೆ ವಿಹಿತ ಕರ್ಮದ ಫಲ ಪಾಪ, ಪಾಪದ ಇದು ಪುಣ್ಯದ ಫಲ ಏನು ಅಂತ ಕೇಳಿದರೆ ಸುಖ. ಜೀವನ ಅನುಭವಿಸೋದೇನು? ಸುಖವನ್ನು ಅನುಭವಿಸ್ತಾನ. ಇಲ್ಲ ಅಂದ್ರೆ ನಿಷಿದ್ಧ ಕರ್ಮಜನ್ಯ ಪಾಪದ ಫಲವಾದಂಥದ್ದು ಯಾವುದು? ದುಃಖ. ಇದನ್ನು ಅನುಭವಿಸ್ತಾ ಇದ್ದಾನೆ, ಭೋಗಿಸುತ್ತಿರ್ತಾನೆ. ಮತ್ತು ಜೀವನು ವಿಜ್ಞಾನಮಯ ಕೋಶೋಪಾದಿಯಿಂದಲೇ, ಈ ಜೀವನು ವಿಜ್ಞಾನಮಯ ಕೋಶ ರೂಪ ಉಪಾದಿಯಿಂದಲೇ ನಾನಾ ಪ್ರಕಾರ ಯೋನಿಗಳಲ್ಲಿ ತಿರುಗುತ್ತಾ, ಈ ವಿಜ್ಞಾನಮಯ ಕೋಶದಿಂದ ಏನಕ್ಕಂತ ಕೇಳಿದ್ರೆ ನಾನಾ ಯೋನಿಗಳಲ್ಲಿ ತಿರುಗುತ್ತಾ. ನಾನಾ ಪ್ರಕಾರ ಯೋನಿ ಎಷ್ಟು ಅದಾವ ಅಂದ್ರೆ ಲೆಕ್ಕದ 84 ಲಕ್ಷ ಯೋನಿ ಅಂತ ತಿಳ್ಕೊಂಡು. ಒಂದ ಪ್ರಕಾರ ಅದಾವ, ಇನ್ನು ಅನೇಕ ಪ್ರಕಾರ ಅದಾವು, ಅನೇಕ ಪ್ರಕಾರ ಅದಾವ. ಈ ಎಲ್ಲ ಯೋನಿಗಳಲ್ಲಿ ತಿರುಗುತ್ತಾ ಅರಿಯದ ಜನನೆಯ ಜಠರದಲ್ಲಿ ಬಾರದ ಭವಂಗಳಲ್ಲಿ ಬರೆಸಿದ ತಂದೆ
ಮುಂದೇನಪ್ಪ ಅಂದ್ರೆ ನಿರ್ಧಾರ ಮಾಡಿದಾರ. ನಾವು ನಿರ್ಧಾರ ಮಾಡೇ ಬಂದಿದ್ದೇವೆ. ಹುಟ್ಟಿತ್ತೆ ತಪ್ಪಾಯಿತ್ತೆ ಎಲಲಿಂಗವೇ, ಇನ್ನು ಹುಟ್ಟಿದ ನಾದಡೆ ಕೂಡಲ ಸಂಗಮ ದೇವ ನಿಮ್ಮಾನೆ. ಇನ್ನೊಮ್ಮೆ ಹುಟ್ಟಿನಿ ಅಂದ್ರೆ ನಿಮ್ಮ ಆನೆ ಅಂತ ಹೇಳಿದೆವು. ಅದಕ್ಕೆ ಅರಿಯದೆ ಜನನಿಯ ಜಠರದಲ್ಲಿ ಯಾವ ಬರ್ಬೇಕಾರೆ ಇಲ್ಲಿಗೆ ಬರ್ಬೇಕ್ರ ನಾವು ಪೂರ್ವದಲ್ಲಿ ಮಾಡಿದ ಕರ್ಮಾನುಸಾರವಾಗಿ ತಾಯಿ ಗರ್ಭಕ್ಕನ್ನು ಬರಬೇಕು. ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರದಿ. ಏನ್ ಇನ್ನ ಆ ತಾಯಿ ಉದರಕ್ಕೆ ಬರ್ಬೇಕಾಗಿತ್ತಂದ್ರೆ ಪೂರ್ವದಲ್ಲಿ ಮಾಡಿದ ಕರ್ಮ. ಆ ಕರ್ಮಕ್ಕನುಸಾರವಾಗಿ ಬಂದ ಮೇಲೆ ಬರುವಾಗ ಏನು ವಚನ ಕೊಟ್ಟು ಬಂದೇವೆ ಅನ್ನೋದು ನಿಜಗುಣ ಶಿವಗಳು ಹೇಳಿದ ಮಾತನ್ನು ನೆನಪಿಸ್ಕೊಂಡೇವೆ. ನೆನಪಾಕತ್ತಕ್ಕರೆ ಆದ್ರೆ ಅದನ್ನ ಮಾಡುವ ಕ್ರಿಯೆ ಏನಪ್ಪ ಅಂದ್ರೆ ಹಿಂಗ್ ಮಾಡ್ತೀನಿ ಅಂತ ಹೇಳಿವಿ, ಅದನ್ನ ನಾವು ಮಾಡಾಕ್ತಾ ಇರಲಿಲ್ಲ. ಏನ್ ಅದನ್ನ ಹೇಳ್ತೇವೆ ಕೇಳ್ತೇವಿ, ಆ ನಿರ್ಧಾರವನ್ನು ತೆಗೆದುಕೊಂಡು ಆ ಪ್ರಯತ್ನ ನಡೆದದನು ಅಂತ ಕೇಳಿದ್ರೆ ಇಲ್ಲ ಮಾರ ಮತ್ ಮುಂದ್ ನೋಡಿದ್ರ ಆತ ಅನ್ನೋದು ಲೆಕ್ಕದಾಗದೇವಿ. ಏನ್ ಮರ್ಯಾದನ ಅದಕ್ಕಿನ್ನುಪಾಯವೇ ಧರ್ಮ ಅಂತ ತಿಳ್ಕೊಂಡು. ಆದ್ರೆ ಇಲ್ಲಿ ಬಸವಣ್ಣನವರು ಕೊಂದ್ರು ತಿಳಿಲಾರ್ದಕ್ಕಾಗಿ ಅಜ್ಞಾನವಶನಾಗಿ ನಾನು ಏನಾಗಿದ್ದೇನಪ್ಪ ಅಂದ್ರೆ ತಾಯಿ ಗರ್ಭಕ್ಕೆ ಬಂದೇನಿ. ಬಾರದ ಭವಂಗಳಲ್ಲಿ ಬರೆಸಿದಿ ತಂದೆ. ನಾ ಬಂದು ತಪ್ಪಿಗೆ ಏನ್ ಮಾಡಿದೆ ಅಂದ್ರೆ ಮಾಡಿದ ತಪ್ಪಿಗೆ ಬಾರದ ಭವ. ಬಾರದ ಭವ ಅಂದ್ರ ಹಿಂಗ ಇದು ಮನುಷ್ಯ ಜನ್ಮ ಬಿಟ್ಟು ಇಂಥದ್ರ ಬಂದ್ರೆ ಚಲೋ ಆಕತಿ ಅಂತ ನೋಡಿ ಯಾರಾದ್ರು ಅಂದ್ರ ಕಿವಿ ಕಣ್ಣು ಮೂಗು ಮಾರಿ ಎಲ್ಲ ಮುಚ್ಕೊಂಡು ಹೀಸ್ಕೊಂಡು ಮುಂದಕ್ಕೆ ಹೋಗ್ಕಾನು. ಬಾರದ ಭವ ಅಂದ್ರೆ ಏನ್ರಿ? ಸಾಮಾನ್ಯವಾಗಿ ಮೊನ್ನೆ ಹೇಳಿದೆ ನಾನು, ಈ ಮನುಷ್ಯ ಜನ್ಮದಲ್ಲಿ ಶೂದ್ರ ವರ್ಗದಲ್ಲಿ ಜನಿಸಿ ಬಂದಾಗ ಎಲ್ಲಾರ ಕಾರ್ಯದಲ್ಲಿ ಮೇಲ್ವರ್ಗದವ್ರನ್ನ ಕರೆದಾಗ ಮನಸ್ಸು ಏನಂತತಿ, ನಾವು ಅವ್ರ ಇದ್ರಾಗ ಹುಟ್ಟಿ ಬಂದಿದ್ದು ಅಂದ್ರೆ ನಮ್ಮನ್ನು ಕರಿತಿದ್ರಲ್ಲ, ನಮಗೂ ಹೋಗಕ್ಕೆ ಅಧಿಕಾರ ಇರ್ತಿತ್ತಲ್ಲ ಅನ್ನೋ ಮನುಷ್ಯ ಜನ್ಮಕ್ಕೆ ಬಂದನ ಈ ಭಾವ ಬರ್ತಾ ಇದೆ. ಇನ್ನುಳಿದ ಜೀವನದೊಳಗಿದ್ರ ಏನ್ ಅತಿ ಹೇಯವಾದ ಜೀವರಾಶಿಗಳದಾವು. ಅವೆಲ್ಲದರಲ್ಲಿ ನಾವೇನಾಗಿವೆ ಅಂದ್ರೆ ಹುಟ್ಟಿ ಬಂದೇವಿ. ಒಂದು ಉಳಿದಲ್ಲಿ ನಾವು ಹುಟ್ಟುವ ಯೋನಿಗಳು. ಯಾಕಂದ್ರೆ ಒಂದೊಂದು ಜೀವರ ಬಸಿರೋಳು ಬಂದು ಎಲ್ಲಾ ಜೀವರಾಶಿಗಳಲ್ಲಿ ಎಷ್ಟು ಸಲ ಬಂದೇವಿ ಅಂದ್ರೆ ಲೆಕ್ಕ ಕೊಟ್ರು. ಅಂದಮೇಲೆ ಆ ಎಲ್ಲ ಜೀವ ರಾಶಿಗಳಲ್ಲಿ ಹುಟ್ಟಿ ಬಂದೇವು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ ಮನುಷ್ಯನು ತಾ ಮಾಡುವ ವ್ಯವಹಾರದ ಮೇಲಿಂದನ ಸಾಕ್ಷಿ ಅಲ್ಲವಿನ ಮತ್ತೇನೂ ಇಲ್ಲ. ಸಾಮಾನ್ಯವಾಗಿ ಏನಪ್ಪಾ ಅಂತ ಕೇರೆ ಇನ್ನೊಬ್ಬರ ಧ್ವನಿಯನ್ನ ಅಂಗೀಕಾರ ಮಾಡ್ಕೊಂಡು ಅಂದ್ರೆ ಅದರಂತೆ ನಾವು ಏನು ಮಾಡ್ತೇವೆ ಅಂತ ಕೇರೆ ಪ್ರಯೋಗಿಸ್ತಿರ್ತೇವೆ. ಯಾರಂತಾರೆ? ಅನುಕರಣೆ ಅಂತಿರಲ್ಲ. ಈಗ ನಾ ಹೆಂಗ ಮಾತಾಡ್ತೇನೆ ಹಂಗಿದ್ರಾಗ ಇದ್ದರೂ ಇರ್ಬೋದು, ಯಾರಾದ್ರೂ ಮಾತಾಡಿ ತೋರ್ಸೋರು ಏನ್ ಮಾತಾಡ್ತಿರ್ತಾರ. ಹೀಗೆ ಒಬ್ಬ ಮನುಷ್ಯನ ವಾಣಿ ಅಷ್ಟೇ ಅಲ್ಲ, ಪಶು ಪಕ್ಷಿ ಕ್ರಿಮಿಕೀಟ ಪಶು ಪಕ್ಷಿಗಳ ಧ್ವನಿಯನ್ನು ಮಾಡಿ ತೋರಿಸ್ತಿರ್ತಾರ. ಇವತ್ತೇನಪ್ಪಾ ಅಂತ ಕೇಳಿದ್ರೆ ನಾವು ಅನೇಕಂತ ಹೀನ ಯೋನಿಯೊಳಗೆ ಬಂದೇವು ಅನ್ನೋದಕ್ಕೆ ಏನು ಸಾಕ್ಷಿ ಅಂದ್ರೆ ಏನ್ ಕಾಗೆ ಹೆಂಗ್ ಹೋದ್ರಂದ್ರ ಕಾಗೆ ಹೆಂಗ್ ಹೋದ್ರ ತೋರಿಸ್ತೇವೆ, ಗುಬ್ಬಿ ಹೆಂಗ್ ಹೋದ್ರಂದ್ರ ಗುಬ್ಬಿ ಹೆಂಗ್ ಓದಿರ್ತೇವೆ, ಬೆಕ್ಕನ ಹೆಂಗ್ ಹೋದ್ರಂದ್ರ ಬೆಕ್ಕನ ಹೆಂಗ್ ಓದಿರ್ತೇವೆ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ನಾಯಿ ಹೆಂಗ್ ಹೋದ್ರಂದ್ರ ಹೋದ್ರಂದ್ರ ಓದರ್ಲಿರು ಕೂಡ ಹಂಗ ಧ್ವನಿ ಮಾಡ್ದಂಗ ಹಂಗ್ಯಾಕ್ ಮಾಡ್ತೀವಿ ನಾಯಿ ಹೆಂಗ್ ಕೌಕ್ನ ಅಂತಿರ್ತಾರ. ನಾವು ಧ್ವನಿ ಮಾಡ್ದಾಗ ಧ್ವನಿ ಮಾಡ್ಲಾರ್ದಾಗ್ರಿ ಹಂಗ್ಯಾಕ ಮಾಡ್ತೇವೆ ಕಾಗೆ ಹಂಗ ಅಂತಾರ. ಏನ್ರಿ ಅವಕ್ಕನ ಬರ್ತಿಲ್ಲ ಕಾಗೆ ಹಂಗ ಅಂತಿರ್ತಾರ. ಇಲ್ಲ ಅಂತಂದ್ರ ಬೆಕ್ಕಿನ ಹಂಗ ಅಂತಾರ. ನಾಯಿ ಅಂತೂ ಅನೇಕ ರೀತಿಯಾಗಿ ಧ್ವನಿ ಮಾಡಿ ತೋರಿಸುವಾಗ ಈ ರೀತಿ ಧ್ವನಿ ಮಾಡಾಕ ನಮ್ಗೆ ಬರ್ತತ್ತಲ್ಲ. ಕಾರಣ ಏನು ಅಂದ್ರ ಒಮ್ಮೆಲ್ಲ ಎಷ್ಟೋ ಸಲ ಯೋನಿ ಅನುಭವವನ್ನು ಮಾಡಿ ಬಂದೇವಿ. ಅದರ ಸಂಸ್ಕಾರ ಉಳಿದದ. ಆ ಸಂಸ್ಕಾರಕ್ಕೆ ಅನುಸರಿಸಿ ಆ ವಾಸನ ಉದ್ಭೂತವಾಯ್ತು ಅಂದ್ರೆ ಆ ಧ್ವನಿಗಳನ್ನು ಮಾಡ್ತಾ ಇದ್ದೇವೆ. ಇನ್ನುಳಿದ ಪ್ರಾಣಿಗಳಿಗೆ ಹೇಳಿದ್ರೆ ಮಾಡ್ತಾವನ್ರಿ. ಆಕಳಿಗೆ ಆಕಳದಂಗೆ ಒದರದು ಬಿಟ್ರೆ ನಾಯಿ ಹೆಂಗೆ ಒದರಂದಾರ ಎಂದಾರ ಒದರಿತನು. ಅದು ಒದರದಾಗ ನಾವು ಯಾರಾದ್ರೂ ಅಂದೇವನ ಅದಕ್ಕೆ ಏನಂತ ನಾಯಿ ಹಿಂಗೆ ಯಾಕೆ ಒದರಿತಿ ತಡಿ ಒಟ್ಟು ಹಾಕ್ತೇನೆ ಮೇವು ಅಂತೇಳಿ ಇಲ್ಲ. ಅಂದ್ರೆ ಮನುಷ್ಯ ಮಾತ್ರ ಎಲ್ಲಾ ಅನುಕರಣೆ ಮಾಡಿ ತೋರ್ಸಾಕ್ ಬರೋದ್ರಿಂದ ಇವ ಆಯಾಯ ಜನ್ಮಗಳಲ್ಲಿ ಅದನ್ನು ಅನುಭವಿಸಿ ಬಂದಿದ್ದಕ್ಕಾಗಿ ಆ ಸಂಸ್ಕಾರದಿಂದ ಜನ್ಯವಂತ ವಾಸನಾಮಯ ಮೂಲಕವಾಗಿ ನಾವೇನ್ ಮಾಡ್ತೇವೆ ಈ ರೀತಿ ವ್ಯವಹಾರ ನಡೀತಾ ಇದೆ. ಅದಕ್ಕೆ ನಾನಾ ಪ್ರಕಾರ ಯೋನಿಗಳಲ್ಲಿ ತಿರುಗುತ್ತಾ ಮತ್ತು ಬರುದು ಏನಪ್ಪಾ ಅಂತ ಬಂದ ಮೇಲೆ ಇಹಲೋಕ ಪರಲೋಕ ಜಾಗೃತ ಸ್ವಪ್ನಾವಸ್ಥೆಗಳಿಗೆ ಹೋಗುತ್ತಾ ಬರುತ್ತಾ ಏನ್ರಿ ಇಹಲೋಕ ಪರಲೋಕ ಹೋಗುದು ಬರುದು. ಶರೀರ ಇರುತ್ತನ ಇಲ್ಲಿರ್ತೇವೆ, ಶರೀರ ಹೋದ ಮೇಲೆ ಅಂದ್ರೆ ಮೇಲ್ಲೋಕಕ್ಕೆ ಹೋಗ್ಯಾವ. ನರಕರ ಇರ್ಬೋದು, ಸ್ವರ್ಗರ ಇರ್ಬೋದು, ಕೈಲಾಸರ ಇರ್ಬೋದು, ವೈಕುಂಠರ ಇರ್ಬೋದು. ಮತ್ತ ಅಲ್ಲೇ ಅನುಭವಿಸಿ ಮತ್ತೆ ಹೊಳ್ಳೆಲ್ಲಿ ಬರ್ಬೇಕು ಈ ಮರ್ತಕ್ಕೆ ಬರ್ಬೇಕು. ಅಂದ್ರೆ ಬರೋದು ಹೋಗುದು ಇದು ನಡೆದ. ಅದರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ
ಜಾಗೃತ ಸ್ವಪ್ನಾವಸ್ಥೆಗಳಿಗೆ ಹೋಗುತ್ತ ಮತ್ತೆ ಬಂದ್ಮೇಲೆ ಏನಪ್ಪ ಜಾಗೃತ ಅವಸ್ಥೆಗೆ ಹೋಗ್ತಾನ, ಸ್ವಪ್ನಕ್ಕೆ ಬರ್ತಾನ, ಸ್ವಪ್ನಾವಸ್ಥೆಗೆ ಹೋಗ್ತಾನ, ಹೊಳೆ ಜಾಗೃತಕ್ಕೆ ಬರ್ತಾನ. ಹೀಗೆ ಜಾಗೃತದಿಂದ ಸ್ವಪ್ನಕ್ಕೆ, ಹೊಳೆ ಸ್ವಪ್ನದಿಂದ ಜಾಗೃತಕ್ಕೆ ಹೋಗ್ತಾ ಬರುತ್ತಾ ಇರೋದು. ಯಲೋಕ ಪರಲೋಕರ ಅನ್ರಿ ಜಾಗ್ರ ಸ್ವಪ್ನಗಳ ಮಧ್ಯದಲ್ಲಿ ಹೋಗುತ್ತಾ ಬರುತ್ತಾ ಅನೇಕ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಜಾಗ್ರದಲ್ಲಿಯೂ ಅನೇಕ ಸುಖದ ದುಃಖ ಏನಪ್ಪಾ ಅಂದ್ರೆ ದುಃಖಗಳನ್ನ ಅನುಭವಿಸ್ತಾನ, ಸ್ವಪ್ನದಲ್ಲಿಯೂ ಅನುಭವಿಸ್ತಾನ, ಇಲ್ಲ ಇಹಲೋಕದಲ್ಲಿ ಅನುಭವಿಸ್ತಾನ, ಪರಲೋಕದಲ್ಲಿ ಅನುಭವಿಸುತ್ತಾನೆ. ಈ ವಿಜ್ಞಾನಮಯ ಕೋಶವು ಚೈತನ್ಯದ ಅತಿ ಸಮೀಪದಲ್ಲಿರುವುದರಿಂದ, ಈ ವಿಜ್ಞಾನಮಯ ಕೋಶ ಏನದ ಅಂತ ಕೆರೆ ಚೈತನ್ಯಕ್ಕೆ ಅತಿ ಸಮೀಪದ. ಇವು ಮೂರು ದೂರಿದ್ದು ಯಾವ್ರಿ? ಅನ್ನಮಯ, ಪ್ರಾಣಮಯ, ಮನೋಮಯ. ಇವು ಮೂರು ದೂರ ಅದಾವ. ಈ ವಿಜ್ಞಾನಮಯ ಅತಿ ಈಗೇನದಂದ್ರೆ ಸಮೀಪ. ಎಲ್ಲ ವಸ್ತುಗಳನ್ನು ಪ್ರಕಾಶ ಮಾಡುತ್ತದೆ. ಆತ್ಮನ ಸತ್ತಾ ಪಡ್ಕೊಂಡು ಏನ್ ಮಾಡ್ತದಪ್ಪ ಅಂದ್ರೆ ಎಲ್ಲ ವಸ್ತುಗಳನ್ನ ಪ್ರಕಾಶ ಮಾಡ್ತಾ ಇದೆ. ಎಲ್ಲವನ್ನು ಅರಿಯುವುದರಿಂದ ಇವನಿಗೆ ಏನಂತ ಕರೀತಾರ? ಎಲ್ಲವನ್ನು ಅರಿಯುವುದರಿಂದ ಮನುಷ್ಯನಿಗೇನಂತಾರೆ? ಎಂತ ಜೀವಿ? ಬುದ್ಧಿಜೀವಿ. ಏನಂತಾರೆ ಇವನ್? ಮನುಷ್ಯನಿಗೆ ಬುದ್ಧಿಜೀವಿ ಅಂತಾರೋ ಏನು ಅಜ್ಞಾನಿ ಅಂತಾರೋ? ಅಲ್ಲ, ಅಂದಾರ ಬಿಡು ನಿಜ ಅಜ್ಞಾನಿ ಅಲ್ಲವೇ ಜೀವನು, ನೀನು ಸುಜ್ಞಾನಿ ಎಂದು ನುಡಿವರೆ ಅಂತ ಕೇಳ್ಯಾರ. ಇರ್ಲಿ, ಆದ್ರೆ ಎಲ್ಲ ವಸ್ತುಗಳ ವ್ಯವಹಾರದಲ್ಲಿ ಅರಿಯುವುದರಿಂದ ಇವನಿಗೆ ಏನಂತ ಕರೆದಾರ? ಬುದ್ಧಿಜೀವಿ. ಈ ಬುದ್ಧಿ ಯಾಕದ ಅರಿವತನ ಇದಕ್ಕೆ ಬಂತು ವಿಶೇಷವಾಗಿ ಅಂತ ಕೇಳಿದ್ರೆ, ಆತ್ಮನ ಸಮೀಪದಲ್ಲಿರುವುದರಿಂದ ಪ್ರಕಾಶ ಮಾಡುತ್ತದೆ. ಮತ್ತು ದೇಹ ಸಂಬಂಧಗಳಾದ ವರ್ಣಾಶ್ರಮ, ಧರ್ಮ, ಕರ್ಮ ಗುಣಾದಿಗಳನ್ನು ಕುರಿತು ಅಭಿಮಾನ ಮಾಡುತ್ತದೆ. ಮತ್ತೆ ವರ್ಣಾಶ್ರಮಗಳ ಅಭಿಮಾನ ಮಾಡ್ತದಲ್ಲೋ. ವರ್ಣ ಅಂದ್ರೆ 4. ವರ್ಣ ಅಂದ್ರೆ ಬಣ್ಣನು ಅಂತ ಕತೆ. ಆಮೇಲೆ ವರ್ಣ ಅಂದ್ರೆ 4 ಜಾತಿನೂ ಅಂತ ಅರ್ಥ ಆಗತ್ತೆ. ಜಾತಿ ಅಂತ ಬಳಸ್ಯಾರ. ದೇಹಕ್ಕೆ ಸಂಬಂಧಪಟ್ಟ ನಾಮ, ಜಾತಿ, ವರ್ಣ, ಆಶ್ರಮ, ಸಂಬಂಧ, ಪರಿಮಾಣ, ಜನ್ಮ, ಮರಣ. ಇರ್ಲಿ, ಅದರೊಳಗ ಜಾತಿ ವರ್ಣ ಅಂತ ಬಳಸ್ಯಾರ. ವರ್ಣ ಅಂದಾಗ ಬ್ರಾಹ್ಮಣ ಜಾತಿನೂ ಅಂತ ಅರ್ಥ ಆಗತ್ತೆ, ಜಾತಿ ಅಂದಾಗನು ಅದೇ ಆಗತ್ತೆ. ಮತ್ತು ಒಂದ ಅರ್ಥವನ್ನು 2 ಸಲ ಹೇಳಕ್ ಸಾಧ್ಯದನು? ಇಲ್ಲ. ಜಾತಿ ಅಂದಾಗ ಬ್ರಾಹ್ಮಣಾದಿ ಗ್ರಹಣ ಮಾಡ್ಬೇಕು. ಅಲ್ಲಿ ವರ್ಣ ಅಂದಾಗ ಕೆಂಪು, ಕಪ್ಪು, ಹಳದಿ ಇವನು ಗ್ರಹಣ ಮಾಡ್ಬೇಕು. ಏನ್ ಮಾಡ್ಬೇಕು? ಕೆಂಪು, ಕಪ್ಪು ಅದರಿಂದ ಹೆಂಗದನ್ ಹುಡುಗ ಕೆಪಾಗ ಚೇಳಾಗ್ಯಾನ ನಿಂತಿರ್ತಾರ. ಹೆಂಗದನ್ರಿ? ಕೆಪಾಗ ಚೇಳಾಗ್ಯಾನಂದ್ರೆ ಅರ್ಥ ಏನು? ಚೇಳು ಕೆಂಪು ಇರ್ತದಲ್ಲ, ಹಾಗೆ ಕೆಂಪು ಬಣ್ಣದ ಹೋಲಿಕೆ ಅದು. ಕೆಪಾಗ ಚೇಳಾಗ್ಯಾನ, ಬೆಳ್ಳಗಾಗ್ಯ ಹೆಂಗದನ? ಬೆಳ್ಳಗದನ ಅಂತಾರ. ಆಮೇಲೆ ಕರ್ರಗದನ ಅಂತಾರ. ಹೀಗೆ ಅನೇಕ ರೂಪಗಳಿಗೂ ವರ್ಣ ಅಂತಾರ. ಅಲ್ಲಿ ವರ್ಣ ಅಂದಾಗ ಇವನ್ ಅರ್ಥ ಮಾಡ್ಬೇಕು. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ವರ್ಣ ಅಂದ್ರೆ ಯಾವ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ವರ್ಗಗಳ ಅನುಸರಿಸಿ ಏನ್ ಮಾಡಬೇಕು ಅಂದ್ರೆ ಧರ್ಮವನ್ನ ಮಾಡಬೇಕು. ಆಯಾ ಕರ್ಮ ಜಾತಿಗೆ ಅನುಸರಿಸಿ ಆಮೇಲೆ ಕರ್ಮವನ್ನು ಮಾಡಬೇಕು. ಆಮೇಲೆ ಅವಕ್ಕೆ ಅನುಸರಿಸಿ ಗುಣಾದಿಗಳು ಇರ್ತಾ ಇದಾವೆ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಆಶ್ರಮ ಧರ್ಮ. ಆಶ್ರಮ ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಆ ಬ್ರಹ್ಮಚಾರಿ ಧರ್ಮ ಏನು ಅಂತ ಕೇಳಿದ್ರೆ ವೇದಾಧ್ಯಯನ ಮಾಡುವುದು. ತಿಳುವಳಿಕೆ ಬಂದ ನಂತರದಲ್ಲಿ ಮೊದಲೇನು 4-8 ವರ್ಷಗಳ ಪರ್ಯಂತರವಾಗಿ ಆಟ ಪಾಠಗಳಲ್ಲಿ ಕಾಲಹರಣ ಮಾಡ್ತಾ ಇರ್ತಾನ. ಸರ್ವೇ ಸಾಮಾನ್ಯವಾಗಿ 8 ವರ್ಷದ ದಾಟಿದ ನಂತರದಲ್ಲಿ 25 ವರ್ಷದ ಪರ್ಯಂತರವಾಗಿ ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದ್ರೆ ಹೊಟ್ಟಿ ಶಿಕ್ಷಣ ಅಲ್ಲ. ವಿಚಾರ ಮಾಡಿ ನೋಡಿದ್ರು ವೇದಾಧ್ಯಯನ ಮಾಡಬೇಕು. ಬ್ರಹ್ಮಚಾರಿಯ ಧರ್ಮ ಏನಂದ್ರೆ ವೇದಾಧ್ಯಯನ ಮಾಡಬೇಕು. ಯಾಕೆ ವೇದಾಧ್ಯಯನ ಮಾಡಬೇಕು ಅಂದ್ರೆ ಹೇಳಿ ಬಂದದ್ದಕ್ಕೆ. ವೇದಾಧ್ಯಯನ ಯಾಕೆ ಮಾಡಬೇಕು? ಈ ಶೈಕ್ಷಣಿಕದ ಅಭ್ಯಾಸ ಅಂತ ಅರ್ಥಲ್ಲ, ಮಾಡಬೇಡ ಅಂತ ಅರ್ಥಲ್ಲ. ಕರ್ಮಾನುಸಾರಿನಿ ಬುದ್ಧಿ ಇದು ಎಳೆದು ಹೋಯ್ತಿರ್ತದ. ಆದ್ರೆ ಬ್ರಹ್ಮಚಾರಿ ಅವಸ್ಥೆಯಲ್ಲಿ ವೇದಾಧ್ಯಯನವನ್ನೇ ಮಾಡಬೇಕು. ಯಾಕೆ ಮಾಡ್ಬೇಕ್ರಿ? ತಿಳ್ಕೊಳ್ಳೋ ಸಲುವಾಗಿ. ಯಾಕೆ ಅದನ್ನ ಮಾಡ್ತಾನೆ ಅಂತ ಹೇಳಿ ಬಂದೇವಿ. ಏನ್ ಮಾಡ್ತಾನೆ ಅಂತ ಹೇಳಿ ನಾವು ಬರಬೇಕಾದ್ರನ ನಿನ್ನನ್ನು ಒಲಿಸಿಕೊಂಡು ಮಾಯೆಯನ್ನು ಮೀರಿ ಜನನ ಮರಣಾತ್ಮಕ ರೂಪವಾದ ಬಹುದುಃಖವನ್ನ ತಪ್ಪಿಸ್ಕೊಳ್ತಾನೆ. ಮರ್ತ ತಪ್ಪಿಗಾಗಿ ಇದನ್ನು ಹೊರಗೆ ಕಳಿಸು. ಆ ತಪ್ಪಿ ಅಂದ್ರೆ ಮರ್ತದ್ದು ಏನು ಐತಿ ಅಪಾಯ,
ಆ ಅಪಾಯದ ನಿವೃತ್ತಿಗೆ ಒಂದು ಉಪಾಯ ಅದ, ಯಾವುದು? ಜ್ಞಾನ. ಆ ಜ್ಞಾನವನ್ನ ಮಾಡಿಕೊಂಡು ಮುಕ್ತನಾಗ್ತಾನೆ ಅಂತ ಹೇಳಿ ಬಂದವ. ಹಂಗಾರೆ ವೇದಾಧ್ಯಯನ ಮಾಡ್ಬೇಕು, ಮತ್ತೇನಾರ ಮಾಡ್ಬೇಕು? ವೇದಾಧ್ಯಯನ ಮಾಡ್ಬೇಕು. ಇದು ಆ ಬ್ರಹ್ಮಚರ್ಯ ಅವಸ್ಥದ ಒಂದು ಕಾರ್ಯ ಅಥವಾ ಕರ್ಮ. ಮುಂದೆ ಒಂದು ವೇಳೆ ಬ್ರಹ್ಮಚಾರಿಯಾಗಿ ಜೀವನ ಸಾಗಿಸಿದ ಮೇಲೆ ವೈರಾಗ್ಯದ ಬಲವಿರಲಾರದೆ ಸನ್ಯಾಸಾಶ್ರಮಕ್ಕೆ ಹೋಗಲಾರದಕ್ಕೆ ಆಗ್ಲಿಲ್ಲ ಅಂದ್ರೆ ಏನು ಗ್ರಹಣ ಮಾಡಬೇಕು? ಗೃಹಸ್ಥಾಶ್ರಮ ಗ್ರಹಣ ಮಾಡಬೇಕು. ಗೃಹಸ್ಥಾಶ್ರಮ ಗ್ರಹಣ ಮಾಡಿದ ಮೇಲೆ ಅದರದ್ದು ಏನದಪ್ಪ ಅಂತ ಕೇಳಿದ್ರೆ ಅಂತಃಕರಣ ಶುದ್ಧಿ ದ್ವಾರ ಮುಕ್ತನಾಗ್ಲಿಕ್ಕೆ ಅನುಕೂಲವಾದಂತ ಅಲ್ಲಿದೇ ಒಂದು ಬ್ರಹ್ಮಚರ್ಯ ಅವಸ್ಥೆ ಅದ. ಅಲ್ಲಿಯೂ ಕೂಡ ಯಾವ ಅವಸ್ಥೆ ಅದ? ಬ್ರಹ್ಮಚರ್ಯ ಅವಸ್ಥೆ ಅದ. 25 ವರ್ಷ ತನಕ ಇರೋದು ಬ್ರಹ್ಮಚರ್ಯ ಬೇರೆ, ಅದಕ್ಕೆ ಬ್ರಹ್ಮಚರ್ಯ ಅಂತಾನೆ. ಇನ್ನು ನುತ ಬ್ರಹ್ಮಚರ್ಯ ಅಂತಾರ. ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ ಮೇಲೆ ನುತ ಬ್ರಹ್ಮಚರ್ಯವನ್ನ ಪಾಲಿಸಿ ಏನು ಗೃಹಸ್ಥ ಧರ್ಮದ ಏನು ಜೀವನದ ಒಂದು ಧರ್ಮದವು ದಾನ ಮೊದಲ ಮಾಡಿಕೊಂಡು ವಿಹಿತ ಕರ್ಮಾದಿಗಳನ್ನು ಮಾಡುತ್ತಾ ಇರೋದು ಅವನ್ನು ಮಾಡಬೇಕು. ವೇದದ ವಿಧಿ ಅನುಸಾರವಾಗಿಯೋ ಮನಸ್ಸಿಗೆ ಬಂದಂಗೋ ವೇದದ ವಿಧಿ ಅನುಸಾರವಾಗಿ ವಿಹಿತ ಕರ್ಮಗಳನ್ನ ನಿಷ್ಕಾಮ ಭಾವನೆಯಿಂದ ಮಾಡ್ತಾ ಇರಬೇಕು. ಆಮೇಲೆ ಏನು ಮಾಡ್ಬೇಕು ಅಂದ್ರೆ ದಾನ ಧರ್ಮಾದಿಗಳನ್ನು ಮಾಡ್ತಾ ಇರಬೇಕು. ಇನ್ನುಳಿದ 3 ವರ್ಗದವರನ್ನ ಅನ್ನ ಹಾಕಿ ಸಲುವ ಬುದ್ಧಿ ಇರಬೇಕು. ನಿನಗೇನದ ಅಡಗಿಡ ಕಡದ್ರ 4 ತುಂಡಾಕಿ ಅಡ್ಡ ಸೀಳಿದ್ರ 4 ತುಂಡ, ಇದು ಏನಪ್ಪಾ ಅಂದ್ರ ಉದ್ದು ಸೀಳಿದ್ರ 3 ತುಂಡಾಕಿ ನಿನಗೇನದ ಆಡೆ ಅಂತ ತಿಳ್ಕೊಂಡು ಹೊರಗೆ ಹಾಕಿದ್ವಿ ಅಂತಂದ್ರ ಇದು ಗೃಹಸ್ಥನ ಧರ್ಮ ಅಲ್ಲ. ಏನ್ ಬೇಡ ಅಂತ ದುಡ್ಕೊಂಡ್ ತಿನ್ನೋದು ಬಿಟ್ಟು ಬೇಡ್ಕೊಂಡ್ ತಿನ್ನಕ್ ಬಂದ ಅಂತ ತಿಳ್ಕೊಂಡು ಬೈತೇವಲ್ಲ, ಇದು ಗೃಹಸ್ಥನ ಧರ್ಮ ಅಲ್ಲ. ಮನೆಗೆ ಬಂದವರಿಗೆ 3 ವರ್ಗದಲ್ಲಿ ಯಾರೇ ಇದ್ರು ಕೂಡ ಅವರಿಗೆ ಅನ್ನ ವಸ್ತ್ರ ಮೊದಲಾದವರು ದಾನ ಮಾಡಿ ಜೀವನ ಸಾಗಿಸುವುದು ಯಾರ್ದ ಕರ್ತವ್ಯ? ಗೃಹಸ್ಥ ಧರ್ಮ ಕರ್ತವ್ಯ. ಆಮೇಲೆ ನುತ ಬ್ರಹ್ಮಚಾರಿ ಆಗಿರ್ಬೇಕು. ನುತ ಬ್ರಹ್ಮಚಾರಿ ಅಂತಂದ್ರೆ ಮದುವೆ ಆದ ಮೇಲೆ ಏನ್ ಆಸೆ ಇರ್ತದ್ರಿ? ಏನಿರ್ತದ? ಮಕ್ಕಳ ಆಸೆ ಇರ್ತದ. ಮದುವೆ ಆದ ಮೇಲೆ, ಮದುವೆ ಆಗೋಕ್ಕಿಂತ ಮೊದಲ ಅದಲ್ಲ ಮತ್ತೇನದ್ರಿ ಮದುವೆ ಆದ ಮೇಲೆ ಮಕ್ಕಳ ಆಸೆ. ಈಗ ಮಕ್ಕಳ ಆಸೆ ಇದ್ರೂ ಕೂಡ ಆಗ ಗೃಹಸ್ಥಾಶ್ರಮಕ್ಕೆ ಅನುಸರಿಸಿ ಮಡದಿಯು ಋತುಮತಿಯಾದ ಕಾಲದಲ್ಲಿ ಏನಪ್ಪಾ ಅಂತಾನೆ ಮಕ್ಕಳ ಆಸೆಗಾಗಿ ಏನಪ್ಪಾ ಅಂದ್ರೆ ಸಂಯೋಗ ಸಂಬಂಧ ಮಾಡಿದ ಮೇಲೆ ಆ ನಂತರ ಒಂದು ಪುತ್ರ ಆಗೋ ಮಠ ಅಷ್ಟೇ ಏನಪ್ಪಾ ಅಂದ್ರೆ ಸತಿಗಳ ಸಂಬಂಧ ಇರಬೇಕು. ಏಕೈಕ ಪುತ್ರ ಗೃಹಸ್ಥ ಧರ್ಮದ ನುತ ಬ್ರಹ್ಮಚಾರಿ ಅವಸ್ಥೆ ಅಂದ್ರೇನು? ಅದು ಋತುಮತಿ ಕಾಲ ಇರಬೇಕು. ಸಂಬಂಧ ಮಾಡಬೇಕಾದ್ರೆ ಋತುಮತಿ ಕಾಲದಲ್ಲಿ 16 ದಿವಸದ ಒಂದು ನಿಯಮ ಅದ. ಅದರಾಗ 5 ದಿವಸ ವರ್ಜ್ಯ ಅದಾವ ಅಥವಾ 4 ದಿವಸ ವರ್ಜ್ಯ ಅದಾವ. ವ್ಯವಹಾರದಾಗಂತೂ 3 ದಿವಸ ವರ್ಜ್ಯ ಇರ್ತಾ ಇದೆ. ಅದು ಉಳ್ದಿಲ್ಲ ಈಗ. 3 ದಿವಸ ವರ್ಜ್ಯ ಇರ್ತಿತ್ತು, 4ನೇ ದಿವಸನು ವರ್ಜ್ಯನ ಅದ. ಇನ್ನು 5ನೇ ದಿವಸ 5ರಿಂದ ಹಿಡ್ಕೊಂಡು 16 ತನ ಏನಾಗ್ತಾ ಇದೆಪ್ಪ ಅಂದ್ರೆ 16ರಾಗ 4 ಕಳೆದ್ರೆ ಎಷ್ಟು ಉಳಿತ್ರಿ? 12 ದಿವಸ. 12ರಾಗ 6 ಬೆಸ ಬರ್ತಾವ, 6 ಸರಿ ಬರ್ತಾವ. 6 ಏನಕ್ಕವ್ರಿ? ಬೆಸ ಬರ್ತಾವ, 6 ಸರಿ ಬರ್ತಾವ. 5, 7, 9, 11, 13, 15 ಎಷ್ಟಾದವ್ರಿ? 5, 6 ಆದ್ವಿಲ್ಲ. 5, 7, 9, 11, 13, 15 ಇವು ಬೆಸದನದ್ದು ಅಂಕಿ. ಆಮೇಲೆ ಏನಪ್ಪಾ ಅಂದ್ರೆ 6, 8, 10, 12, 14, 16 ಇವು ಸರಿದಿನದು. ಪುತ್ರ ಸಂತಾನದೊಳಗು ಗಂಡ ಪುತ್ರ ಸಂತಾನ ಇಲ್ಲ ಹೆಣ್ಣು ಪುತ್ರ ಸಂತಾನದ ಆಸೆ ಇತ್ತು ಅಂದ್ರೆ, ಗಂಡ ಪುತ್ರದ ಸಂತಾನದ ಆಸೆ ಇತ್ತು ಅಂದ್ರೆ ಸರಿದಿನದಲ್ಲಿ ಏನಿರ್ಬೇಕು ಅಂದ್ರೆ ಸಂಬಂಧ ಇರಬೇಕು. ಅದರೊಳಗೆ ಏನಪ್ಪಾ ಅಂತ ಕೇಳಿದಾದ್ರೆ 6ನೇ ದಿವಸ 8ನೇ ದಿವಸ ಕೂಡಿದಾಗ ಮಕ್ಕಳು ಎಂತ ಹುಡ್ತಾವ ಅಂದ್ರೆ ಸ್ವಲ್ಪ ಗುಣ ಚಲೋ ಇರುದಿಲ್ಲ ಅಂತ ಬರ್ದಾರ. ಒಳ್ಳೆ ಮಗ ಹುಟ್ಟಬೇಕಪ್ಪ ಅಂತಂದ್ರ, ನಮ್ಮ ಮನೆತನದ ಕೀರ್ತಿ ತರಬೇಕು ಅಂದ್ರ, ಸನ್ಯಾಸಿ ಮಗ ಹುಟ್ಟಬೇಕು ಅಂದ್ರ ಋತುಮತಿ ಆದ 16ನೇ ದಿವಸಕ್ಕೆ ಏನ್ ಮಾಡ್ಬೇಕು ಅಂದ್ರ ಸಂಬಂಧ ಮಾಡ್ಬೇಕು ಅಂತ ನಿಯಮ ಅದ. ಅಂತದ ಯಾರು ಬಯಸ್ತಾರ್ರಿ? ಸನ್ಯಾಸಿ ಆಗ್ಲಿ ನಮ್ಮ ಮಗ ಅಂತ ತಿಳ್ಕೊಂಡು ಬರೀ ಮಠಕ್ಕೆ ಹೋಗೋದು ಬರೋ ಮಾಡಿದೆ ಅಂದ್ರೆ ಸಹನ ಆಗೋದಿಲ್ಲ. ಇಲ್ಲ ಒಳ್ಳೆ ಮನೆತನದ ಹೆಣ್ಣು ಮಗಳು ಹುಟ್ಟಬೇಕಾಗಿತ್ತು ಅಂದ್ರೆ ಅದಕ್ಕೂ ಆ ದಿನಗಳ ವ್ಯತ್ಯಾಸ ಅದ. 5ನೇ ದಿವಸಕ್ಕೆ ಹುಟ್ಟಿದ್ರೆ ಒಂಥರ ಏನಪ್ಪಾ ಅಂದ್ರೆ ದುಷ್ಟ ಹೆಣ್ಮಗಳು ಹುಡ್ತಾ ಇದಾರೆ. ಹೀಗೆಲ್ಲ ನಿಯಮ ಅದ. ಆ ನಿಯಮಾನದ ಅನುಸಾರವಾಗಿ ಸತಿಗಳ ಸಂಬಂಧ ಮಾಡಿದ ಮೇಲೆ ಒಂದು ಪುತ್ರರಲ್ಲಿ ಪುತ್ರಿಯರಲ್ಲಿ ಸಂತಾನವಾಯಿತು ಅಂದ್ರೆ ಪುನಃ ಮಡದಿಯ ಸಂಬಂಧ ಮಾಡಬಾರ್ದು ಅಂತ ನಿಯಮ ಅದ.
ಏನ್ರಿ? ಹಾ, ಮಡದಿಯ ಸಂಬಂಧ ಮಾಡಬಾರ್ದು ಅಂತ ನಿಯಮ ಅದ. ಯಾಕೆ ಮಾಡಬಾರ್ದು ಅಂತ ಕೇಳಿದ್ರೆ, ಮಗುವಿಗೆ ಜನ್ಮ ಕೊಟ್ಲು ಅಂದ್ರ ಆಕೆ ನಮಗೆ ತಾಯಿ ಅಕ್ಕಾಳ. ಯಾರಿಗೆ? ಹುಡುಗಲ್ಲ, ಈ ದೊಡ್ಡ ಹುಡುಗಗ. ದೊಡ್ಡ ಹುಡುಗಗೆ ಏನಕ್ಕಾಳ್ರಿ? ತಾಯಿ ಅಕ್ಕಾಳ. ಅದ ಹೆಂಗ್ ತಾಯಿ ಅಕ್ಕಾಳ್ರಿ ಅಂತ ಕೇಳಿದ್ರೆ, ಏನ್ ಈ ಮಗು ರೂಪದಲ್ಲಿ ಜನಿಸಿ ಬಂದಿದ್ದು ತಣ್ಣ ವೀರ್ಯವು ಮತ್ತೆ ಯಾರ್ದಾರು? ತಣ್ಣ ವೀರ್ಯ. ಮತ್ತ ತಣ್ಣ ವೀರ್ಯವೇ ತನಗ ಮಗ ಆಗಿ ಬಂದ ಮೇಲೆ ತಾನೇ ಏನಾದ ಮಗ ಅಂತ ಅದಂಗಾಯ್ತು. ಮಗನಿಗೆ ಆಕೆ ತಾಯಿಗಳಂದ್ಮೇಲೆ ಮತ್ತೆ ಇವನಿಗೆ ಏನದಂಗಾಯ್ತು? ಹಾ, ತಾಯಿ ಸಮಾನ. ಏನ್ ಅದಕ್ಕೆ ದಾವಣಗೆರೆ ಸೈಡ್ ಈ ಬೇಗಳ ಬೇಯ್ತಾರ. ಹಾ ಹಾ ತಾಯಿ ಗಂಡ ಅಂದ್ರೆ ಏನ್ರಿ? ಈ ಕಡೆ ಬೇಯ್ತಾರ ಹಿಂಗ. ಏನ್ರಿ ಅಲ್ಲಿ ಒಂದ್ಸಲ ಆ ತಾಯಿ ಗಂಡನ ಅರ್ಥಕರಿ, ಅದಕ್ಕೆ ಕೆಟ್ಟ ಒಂದ್ ಸ್ವಲ್ಪ ಬಿರುಸು ಶಬ್ದ ಆಕತಿ. ಏನ್ ತಾಯಿ ಗಂಡ ಅಂದ್ಮೇಲೆ, ಗಂಡ ಆದ್ಮೇಲೆ ಏನಪ್ಪಾ ಅಂತ ಕೇರೆ ಪುತ್ರ ಸಂತಾನಕ್ಕಾಗಿ ಮತ್ತೆ ಆಸೆ ಇರುದನ. ಅದಕ್ಕಾಗಿ ಮಗುವಾಗಿ ಹೋಗಿ ಹೊಳ್ಳಿ ಮತ್ತೆ ನೀ ಮಿಂಡ ಆದೆ ಅಂದ್ರ, ಗಂಡ ಆದೆ ಅಂದ್ರ ಇದು ನಿನ್ನ ಧರ್ಮನು ಇಲ್ಲ. ಅದಕ್ಕಾಗಿ ಏಕೈಕ ಪುತ್ರ ಸಂತಾನ ಆಗ್ಬೇಕು ಅಂತ ನಿಯಮದ. ಎಲ್ಲಿ? ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ ಮೇಲೆ. ಏನ್ ಎಲ್ಲಿ ಅದರಿ? ಎಲ್ಲಿ ಅದರಿ? ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಪ್ರಾರಬ್ಧ ಕರ್ಮಕ್ಕೆ ಹೋಗಲಾರ್ದ ಜಾಗ ಸಿಗುದಿಲ್ಲ. ಪ್ರಾರಬ್ಧ ಕರ್ಮಕ್ಕೆ ಹೋಗಿ ನಿಲ್ಲಲಾರ್ದೆ ಜಾಗ ಸಿಗುವುದಿಲ್ಲ. ಕರ್ಮ ಸುಮಾರು ಇರುವುದರಿಂದ ನೃತ ಬ್ರಹ್ಮಚಾರ್ಯವನ್ನು ಸಾಧಿಸಾಕಾಗುವುದಿಲ್ಲ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಮುಂದಿಂದೆಲ್ಲ ದೂರ ಉಳಿತು. ಏನಾಗಬೇಕಾಗ್ತಾ ಇದೆ ಅಂದ್ರೆ ಅನೇಕ ರೀತಿಯಾದಂಥ ದುಃಖಗಳನ್ನು ಅನುಭವಿಸ್ಬೇಕಾಗ್ತಾ ಇದೆ. ಅದಕ್ಕಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಅನಿಸ್ಕೊಳ್ಬೇಕಾಗಿ, ಹಿಂಗಿದ್ರೆ ಧನ್ಯೋ ಗೃಹಸ್ಥಾಶ್ರಮ. ನಾವು ಬರೀ ಒಂದು ಅಭಿಮಾನ ಹಿಡ್ಕೊಂಡು ಗೃಹಸ್ಥರ ಪಾಡ್ ನಾವು ಅಂತ ತಿಳ್ಕೊಂಡು ಎದೆ ಉಬ್ಬಿಸಿ ಅಡ್ಡಾಡಿವಿ ಅಂದ್ರೆ ನಡೆಯಲ್ಲ. ಈ ರೀತಿಯಾಗಿ ಅನುಸರಣೆ ಮಾಡಿರಬೇಕು. ಆ ನಂತರದಲ್ಲಿ ಧನ್ಯೋ ಗೃಹಸ್ಥಾಶ್ರಮ ಅನ್ನಕ್ಕೆ ಸರಿ ಆಗ್ತಾ ಇದೆ, ಇಲ್ಲದಿದ್ರೆ ಸಾಧ್ಯವಿಲ್ಲ. ಅದಕ್ಕಾಗಿ ಗೃಹಸ್ಥ ಆಶ್ರಮದ ಧರ್ಮ ಬೇರೆ. ಇನ್ನ ನುತ ಯಾರಪ್ಪ ಅಂದ್ರ ಯಾರಿ ಮುಂದೆ ವಾನಪ್ರಸ್ಥಾಶ್ರಮದ ಧರ್ಮ ಕರ್ಮಗಳು ಬೇರೆ. ಅದಾದರೂ ಕೂಡ ಸಾಧಿಸ್ತಿ ಮನ್ಯಾಗಿರಕ್ಕೆ ಸಾಧಿಸ್ತಿತ್ತು ಅಂದ್ರೆ ಇರಬಹುದು. ಮನ್ಯಾಗ ಸಾಧಿಸೋದು ಬಹಳ ಕಷ್ಟ. ಅದಕ್ಕಾಗಿ ಮನೆ ಬಿಟ್ಟು ಎಲ್ಲಾದ್ರೂ ಏಕಾಂತ ಸ್ಥಾನಗಳಲ್ಲಿ ಹೋಗ್ಬೇಕು. ಏನ್ರಿ? ಮನೆಯೊಳಗೆ ಮೊನ್ನೆ ಹೇಳಿದೆ ನಾನು, ಇದ್ದ ವ್ಯವಹಾರವೆಲ್ಲವನ್ನು ಮದುವೆ ಮಾಡಿದ ಮೇಲೆ ಮಗನ ಪಾಲಿಗೆ ಒಪ್ಪಿಸಿ ಮಗ ಏನಾರ ಯಾಕೆ ಮಾಡವಲ್ನು? ಏನ್ರಿ? ತೂರ್ಯಾರ ತೂರ್ವಲ್ಲ, ಬೇಡ ಬಳ್ಕೊಂಡು ಬಂದಾರ ಹಾಕವಲ್ಲ ಅಂದ್ರೆ ಗೊತ್ತಾಗ್ತಾ ಇದೆ. ಏನ ಇಷ್ಟೆಲ್ಲ ಗಳಿಸಿದ್ನಿ ಹಾಳು ಮಾಡಿಟ್ಟ ಅಂತ ಅಂದ್ರೂ ನಿನಗೆ ಉಪಯೋಗ ಇಲ್ಲ. ಎಷ್ಟು ತಂದು ಹಾಕಿದ್ರು ಚಲೋ ತಂದ್ರೂ ನಿನಗೆ ಉಪಯೋಗ ಇಲ್ಲ. ಆಮೇಲೆ ಅದರ ಅಭಿಮಾನ ಬಿಡಬೇಕು. ಎದರ ಅಭಿಮಾನ? ಪ್ರಾಪಂಚಿಕ ಜೀವನದ ಅಭಿಮಾನವನ್ನು ಬಿಟ್ಟು ಮನೆಯೊಳಗ ಮಡದಿ ಮಕ್ಕಳು ಸಹಕಾರಿ ಇದ್ರು ಅಂದ್ರೆ, ಯಾವುದೇ ತೆರನಾಡದ ಅಡೆತಡೆ ಇರಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಏನೂ ಮಾಡುವಂಗಿಲ್ಲ. ಬರೀ ಜಪ ತಪ ಮಾಡೋದು. ಇದ್ರ ಹೊರತು ಏನೂ ಮಾಡುವಂಗಿಲ್ಲ. ಊರು ಕೇರಿ ಲಗ್ನ ಲಿಬ್ನ ಮೊಮ್ಮಕ್ಕಳನ್ನ ತೊಳೆದು ಇವೆಲ್ಲ ಏನ್ರಿ ಇವೆಲ್ಲ ಮಾಡಿದ್ರೆ ಮತ್ತೆ ಐತೇನಲ್ಲಿ. ನನಗೆ ಅಲ್ಲಿ ಬಯಲು ಮೂಲಕ ಹೋದಾಗ ಕೆಲವ್ರು ಹೇಳ್ತಿದ್ರು, ಏನ್ರಿ ಇವೆಲ್ಲ ಹಿಂಗೆ ಬಂದಾಗ ಹೇಳಿದಾಗ ಪ್ರಸಂಗ ಬಂದ ಕೂಡಲೇ ಯಾಕ್ರಿ ಬರಲಿಲ್ಲ? ನಮಗೆಲ್ಲ ತಿಳಿದದ್ರಿ, ಎಲ್ಲ ತಿಳಿದ್ರಿ. ಈಗೇನು ಇಲ್ರಿ, ಮುಗ್ದತ್ತೆಲ್ಲ ಸುಮ್ಮ ಆರಾಮದೇವ್ ನೋಡ್ರಿ. ಮತ್ತೆ ಯಾಕ್ರಿ ಶಾಸ್ತ್ರಕ್ಕೆ ಬಂದಿಲ್ಲ? ಮೊಮ್ಮಕ್ಕಳನ್ನ ಆಡಿಸ್ಬೇಕ್ರಿ, ಅದಕ್ಕೆ ಬಂದಿಲ್ಲ. ಮೊಮ್ಮಕ್ಕಳು ಆಡಿಸೋ ಸಲುವಾಗಿ ಅವ್ಕೊಟ್ಟು ಸಾಲಿಗೆ ಕಳಿಸೋದು ಕರ್ಕೊಂಬರ್ದು ಐತ್ರಿ. ಮತ್ತು ಸೊಸೆಗೆ ಆಗೋದಿಲ್ಲ ಅಡುಗೆ ಮಾಡೋದು, ಕರ್ಕೊಂಬರೋದು, ಕಳಿಸೋದು, ಕಳಿಸಿಬರೋದು ಹೋಗಿ. ಮತ್ತು ಮಗ ನೌಕರಿ ಮೇಲೆ ಹೋಗ್ಕಾನ. ನಾವು ಸಾಲಿಗೆ ಕಳಿಸೋದು ಕರ್ಕೊಂಬಿಟ್ರೆ ಮತ್ತೇನು ಇಲ್ಲ ನೋಡ್ರಿ. ಮತ್ತೇನು ಮಾಡಮದು ಇನ್ನೂ? ನಿನ್ನ ವ್ಯವಹಾರಕ್ಕೆ ಪ್ರತಿಬಂಧಕ ಆಗ್ಯದೋ ಆಗಿಲ್ಲೋ? ಅವ್ರನ್ನ ಕರ್ಕೊಂಬರೋದು ಕಳಿಸೋದ್ರಾಗ ನಿನ್ನ ವ್ಯವಹಾರ ನಡೀತದನು? ಜಪ ಮಾಡೋದಾಗಲಿ, ಆಮೇಲೆ ಗ್ರಂಥಗಳನ್ನು ಶ್ರವಣ ಮಾಡಿದ್ದು ಓದುವುದಾಗಲಿ ನಡೀತಾವನು? ನಡೆಯೋದಿಲ್ಲ. ಏನು ನಡೀತಾವ? ಮತ್ತು ನಿನ್ನ ವ್ಯವಹಾರ ಬಂದಾಯ್ತು ಅಂದ್ರೆ ನಿನಗೇನಾದಂಗಾಯ್ತು? ಏನಾರು ಫಲ ಆಯ್ತು ಅನ್ನೋದ್ರೆ ಏನೂ ಫಲ ಇಲ್ಲ. ಅದಕ್ಕಾಗಿ ಅದೂ ಕೂಡ ಇರಬಾರ್ದು. ಅದು ಏನು ಬೇಕಾದ್ರೆ ಅಂತಿರ್ತಾರೆ ನೋಡಿ, ಏನು ಹಾಳು ಬಾಯಿ ಹೇಳೋದಕ್ಕರಿ ಮರೆತು ಬಿಟ್ಟು ನೋಡಿ ಅಂತಿರ್ತಿರಲ್ಲ, ಅಷ್ಟು ಧೈರ್ಯ ಮಾಡಿ ಏನಿದ್ರು ಕೂಡ ಮರಿಬೇಕಲ್ಲಿ. ಅನುಕೂಲ ಇತ್ತಂದ್ರೆ ಅಲ್ಲೇ. ಮತ್ತು ಇಷ್ಟು ಅನುಕೂಲತೆ ಸಿಗೋದಕ್ಕೆ ಸಾಧ್ಯದನು? ಕಡೀಕ ಸುಮ್ಮ ಇದ್ದಿದ್ದು ಒಂದಿನ ಅಂತಾರೆ, ಒಂದಿಟ್ಟು ಹುಡುಗನ ಎತ್ತೊಳಗೆ ಆಡ್ಸಾಕಾರ ಬ್ಯಾನ್ ನಿಮಗೆ ಯಾರಿಗೆ? ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡೋವನಿಗೆ ಒಂದಿಟ್ಟು ಹುಡುಗನ ಆಡ್ಸಾಕಾರ ಬ್ಯಾನ್ ನಿನಗೆ ಉಳಿದದ್ದು ಬಿಡೋಲ್ಯಾಕ. ಮತ್ತು ಬ್ಯಾನ್ ಇಲ್ಲ. ಮತ್ತು
ಏನು ಹೇಳುವ ಅಭಿಪ್ರಾಯ ಅವರು ನಮ್ಮನ್ನು ಕೈ ಬಿಡೋದಿಲ್ಲ. ನಿಮಗೊಂದು ಉದಾಹರಣೆ ಹೇಳ್ತೇನೆ, ತಾಜಾ ಉದಾಹರಣೆ. ಅಂದ್ರೆ ಹೆಂಗ ನಮಗ ಅನುಕೂಲತೆ ತೋರಿಸಿ ನಮ್ಮನ್ನ ಎಳ್ಕೊಂಡು ಒಳಗೆ ಹಾಕ್ಕೊಂತಾರ ಸಸ್ತ್ಯಾರು, ಮಕ್ಕಳು, ಮೊಮ್ಮಕ್ಕಳು, ಮುದುಕಿ ಅಂತೂ ಏನಪ್ಪ ಅವ್ರನ್ನ ಮುಂದೆ ಬಿಟ್ಟಿರ್ತಾಳ ಬಿಡೋಕೆ, ಇರೋದೆಲ್ಲ ಆಕಿದ ಇರ್ತೈತಿ, ಮುಂದೆ ಅವ್ರನ್ನ ಬಿಟ್ಟಿರ್ತಾ ಇದ್ದಾಳ. ಏನು ಹೆಂಗಂತ ಕೇಳಿದ್ರೆ ಪಕ್ಕಾ ಉದಾಹರಣೆ ಹೇಳ್ತಾನೆ ನಾನು ನಿಮಗೆ. ಏನು ನಮ್ಮ ಅಪ್ಪಗಳು ಶಿಷ್ಯನ ಒಬ್ಬ, ಇಲ್ಲೇ ಎಲ್ಲಿ ಅಂದ್ರೆ ಸೌದತ್ತಿ ತಾಲೂಕಿನವ, ಊರ ಹೆಸರು ಏನು ಹೇಳ್ದಲ್ಲ ಮಾನ್ಯ ಹಂಗ. ಏನು ಅವೇನಾಗಿದ್ದ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿ ಅಲ್ಲೇ ತಿಮ್ಮಾಪುರಕ್ಕೆ ಬಂದಿದ್ದ. 2-3-4 ತಿಂಗಳು ಅಲ್ಲೇ ಉಳ್ದ. ಒಂದು ಬಂದರು 2 ದಿನ 3 ದಿನ 4 ದಿನ ಇದ್ದು ಹೋಗಾಮ 2-3 ತಿಂಗಳು ಉಳಿದ ಕೂಡಲೇ ಗುರ್ತಾಯ್ತು, ಏನೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಆಗೈತಿ. ಮತ್ತೆಲ್ಲ ಏನಪ್ಪ ಅಂದ್ರೆ ಎಲ್ಲ ಮೆಟ್ಗೆ ಹೆಚ್ಚಿದವನೇ, ಏನು ಮಾಡೋ ಕರ್ತ ಉಳಿದಿರ್ಲಿಲ್ಲ. ಮತ್ತು ಅಪ್ಪಗಳ ಮೇಲೆ ಶ್ರದ್ಧಾ ಇರೋದ್ರಿಂದನೂ ಕೂಡ ಅವನಿಗೇನಾದ್ರೂ ಚಿಂತೆ ಇರಲಿಲ್ಲ. ಕರೆ ಬಂದಿದ್ದ 2-3 ತಿಂಗಳು ಹೋಯ್ತು, ಇಂಥಲ್ಲಿ ಅದ ನನಗೆ ಗೊತ್ತಾಯ್ತು. ಯಾರಿಗೆ? ಬೇಸಾಯಿಗಳಿಗೆ ಇಂಥಲ್ಲಿ ಅದ ಅನ್ನೋದು ಗೊತ್ತಾಯ್ತು. ಗೊತ್ತಾದ ಕೂಡಲೇ ಅಂದ್ರೆ ಹೆಂಗ ಅವ್ರು ಜೀಪ್ ಗಾಡಿ ತೊಗೊಂಡು, ತಂತಿ ಜಾಳಿಗೆ ಗಾಡಿ ತೊಗೊಂಡು 10-8 ಮಂದಿ ಒಂದು ಸುತ್ತ ನಿಲ್ತಾರಲ್ಲ, ಹಂಗೆ 4 ಮಂದಿ ಮಕ್ಕಳು ಹೆಂಡ್ರು, ಆಮೇಲೆ ಅವ್ರ ಮಕ್ಕಳು ಅಂದ್ರೆ ಇವನಿಗೆ ಮೊಮ್ಮಕ್ಕಳು, ಒಂದು ಈ 407 ಗಾಡಿ ಇರ್ತಾವಲ್ಲ, 408 ಹೌದಲ್ರಿ, 407 ಗಾಡಿ ಅಂದ್ರೆ ಟಿಂಪೋ ರೀ, ಮಾಲೇರು ಅಂಥದ್ದೊಂದು ಡಬ್ಬಿ ತುಂಬಿ ಬಂದ್ರು ಅವರು. ಮತ್ತು 4 ಮಂದಿ, ಅವ್ರ 4 ಅವ್ರ 4 8 ಮಂದಿ, ಅವರು ಒಂದು ಇಬ್ಬಿಬ್ಬರು 3 ಮಂದಿ ಹಿಡಿದ್ರು. 8 3 8 16 16 ಒಂದು 8 24-25 ಮಂದಿ ಬಂದಿತ್ತು. ಬಂದರು, ಬಂದ ಕೂಡಲೇ ಅಂದ್ರೆ ಬರ್ರಿ ಎಂದು ಗುರುತಾಯ್ತು ನನಗೆ. ಆಮೇಲೆ ಅದರಾಗ ಒಬ್ಬ ಮಗ, ಎಲ್ಲರೂ ಅಂದಾಗ ನಾವು ಏನಂದ, ಏನ್ರಿ ನಮ್ಮ ಅನುಭವ ಕೇಳ್ತೇನೆ ನಾನು. ಏನ್ರಿ ಅವೇನಂದ, ನೋಡ್ರಿ ಅಪ್ಪಾರ, ಇಲ್ಲಿ ತನ ನಮ್ಮಪ್ಪ ಎಷ್ಟು ಕಷ್ಟ ಮಾಡ್ಕೊಂಡು ನಮ್ಮನ್ನೆಲ್ಲ ಸಾಕಿ ಸಲಿವಿ ಜೋಪಾನ ಮಾಡ್ಯಾನ. ಇನ್ನು ಮುಪ್ಪಿನ ಕಾಲಕ್ಕೆ ನಾವೆಲ್ಲ ಮಕ್ಕಳು ಜೋಪಾನ ಮಾಡೋದು ಅವ ಅನುಭವಿಸ್ಬೇಕಲ್ಲ. ಹೆಂಗದ್ರಿ ಮಾತು? ನಾವು ಮುಪ್ಪಿನ ಕಾಲಕ್ಕೆ ಅವ್ನು ಜೋಪಾನ ಮಾಡಿ ಮತ್ತು ಅವ ಮಾಡಿದ ಋಣ ನಾವು ತೀರಿಸ್ಬೇಕಲ್ಲ. ಇಷ್ಟು ಮಂದಿ ಮಕ್ಕಳಿದ್ದು ಮತ್ತು ಆ ಸೇವಾ ಮಾಡಿ ನಾವು ತೀರಿಸ್ಲಿರ ಏನಿದ್ದು ಫಲ ಏನು? ಅದಕ್ಕಾಗ್ರಿ ಮತ್ತು ಮಾಡ್ಬೇಕಲ್ರಪ್ಪ, ಕರ್ಕೊಂಡು ಹೋಗ್ಯವ ಅಂದ್ರೆ ಕರ್ಕೊಂಡು ಹೋಗ್ರಲ್ಲ ಅಂದೆ ನಾ ಅಜ್ಜಗೆ ಹೇಳಿದೆ ಅವ್ರ ಮುಂದೆ. ಸುಳ್ಳಗೊಳ್ಳ ಘಾತಕ ಬಳಗ ತಿಳಿಯೋ ತಮ್ಮ, ನನ್ನ ಬಳಗದವರು ಬಹಳ ಎಂದು ಮೆರೆಯಬೇಡ ಬಿಡೋ ಹಮ್ಮ ಅಂತ ತಿಳ್ಕೊಂಡು. ಏನು ಇಷ್ಟು ಅನ್ನೋತ್ಲೆ ದೊಡ್ಡವಂಗ ಗೊತ್ತಾತು, ಹಿಂಗೆ ಕುಂತ ಹಿಂಗೆ ಮಾಡಿದ. ಏನು ಇರಲಿ, ಅಷ್ಟಾದ್ಮೇಲೆ ಕರ್ಕೊಂಡು ಹೋದರು. ಮುಂದೆ 1 ತಿಂಗಳೊಪ್ಪತ್ತಿನ ಮೇಲೆ ನಾನು ಬೈಲಹೊಂಗದಿಂದ ಮತ್ತೊಂದು ಊರಿಗೆ ಹೋಗಿ ಬೇರೆ ಊರಿಗೆ ಕಾರ್ಯಕ್ರಮ ಹೋಗೋದಿತ್ತು. ಜೊತೆಗೆ ಬರೋರು ಯಾರು ಇದ್ದಿದ್ದಿಲ್ಲ. ಹಂಗಾರೆ ಅವ್ನು ಹೆಂಗಾದ್ರು ಸೆಡ್ಯದ ಮನುಷ್ಯ ಅದಾನ ಅಂದ್ರೆ ಯಾವುದು ಬಾಯೋದಿಲ್ಲ. ಅವನ್ನ ಒಂದು 4 ದಿನ ಕರ್ಕೊಂಡು ಹೋದ್ರತ್ತು ಅಂತ ಎರಗಟ್ಟಿಯಿಂದ ಅಲ್ಲಿಗೆ ಬಂದೆ. ಏನು ಎಲ್ಲಿಗೆ? ಅಲ್ಲಿಗೆ, ಅದ ಊರ ಹೆಸರು. ಏನು ಅಲ್ಲಿಗೆ ಬಂದೆ. ಬಂದ ಕೂಡಲೇ ಅವ್ರ ಮನೆಗೆ ಹೋದೆ. ಬರ್ರಿಯಪ್ಪ ಅಂದರು, ಎಲ್ಲ ಆಯಿತು. ಏನು ಉಪಚಾರ ಮಾಡಿದರು. ಒಂದಿನ 4 ದಿನ ಅಪ್ಪನ ಕರ್ಕೊಂಡು ಹೋಗ್ಯಾನ ಹಿಂಗೆ ನನ್ನ ಜೊತೆಗೆ ಯಾರಿಲ್ಲ ಅಂದೆ. ನಾವೇನು ನಮ್ಮ ಮುಪ್ಪಿನ ಕಾಲಕ್ಕೆ ನಾವು ಮಾಡಿದ್ದು ನಮ್ಮ ಅಪ್ಪ ನೋಡ್ಬೇಕಲ್ರಿ ಅಂದಿದ್ನಲ್ಲ. ಅವೇನಂದು ಗೊತ್ತ ನನಗೆ, ನೀವು ಇದ್ರ ಮೇಲೆ ತಿಳ್ಕೊರಿ ಅಪ್ಪಾರ, ನೀವು ಕರ್ಕೊಂಡು ಹೋದ್ರೆ ದನ ಮನ್ಯಾಗ ಕಟ್ಟೋದಕ್ಕತ್ರಿ ಅಂದ. ಕತೆ ಏನದ ರೀ, ಎಷ್ಟು ಅನುಕೂಲತೆ ತೋರ್ಸ್ಯಾರಂದ್ರೂ ಕೂಡ ಅವ್ರು ತಮ್ಮ ಹೇಳ್ತಕ್ಕ ಹೇಳ್ಯಾವರ ಹೊರತಾಗಿ ನಮಗೆ ಪೂರ್ ಬಿಟ್ಟು ಕೊಡಾಕ ಆಗೋದಿಲ್ಲ. ಅದಕ್ಕಾಗಿ ಕೊನೆಗೆ ಏನಪ್ಪ ಅಂದ್ರೆ ಸನ್ಯಾಸಾಶ್ರಮ ಏಕಾಂತ ಜಾಗ ಹೇಳಿದ್ದು ಯಾಕಂದ್ರೆ ಇದ್ರ ಸಲುವಾಗಿ. ಏನು ಇನ್ನು ಹಂಗಿರೋರು ಏನಪ್ಪ ಅಂದ್ರೆ ಎಲ್ಲ ಇದ್ದದ್ದು ಹರಿದು ಹೋಗೋದು ಇರೋರು ಯಾರಪ್ಪ ಅಂತ ಕೇರೆ, ಏನು ಬಂದರೂ ಅದನ್ನು ದಕ್ಕಿಸ್ಕೊಂಡು ಮಾಡೋರು. ಎಲ್ಲೋ ಒಬ್ಬ ನೆಟಗಪ್ಪನ ಕತೆ ಹೇಳೇನಿ ನಿಮಗೆ. ನೆಟಗಪ್ಪ ಅನ್ನೋದು ಕತೆ ಹೇಳಿದ್ದೇನೆ. ಗೃಹಸ್ಥಾಶ್ರಮದಲ್ಲಿದ್ದವನೇ, ಏನಾದರೂ ನೆಟ್ಗಾತಾನೋ. ಯಾರ ಪರೀಕ್ಷೆ ಮಾಡಕ್ಕೆ ಬಂದು ಇವತ್ತು ಅವ್ರ ಮನ್ಯಾಗ ಸತ್ರು ಅಂದ್ರು ನೆಟ್ಗಾತಾನೋ. ಮನೆಗೆ ಬೆಂಕಿ ಹತ್ತೈತೆ ಅಂತ ಹೇಳಿದ್ರು ನೆಟ್ಗಾತಾವ ನಾವು. ಅವ್ರು ಬಾವಿ ಬಿದ್ದಾರಂದ್ರು ನೆಟ್ಗಾತ ನಾವು. ಅಂದ್ರೆ ಕೆಟ್ಟದ್ದಕ್ಕೆ. ಚಲೋದು ಹೇಳಿದ್ರೆ ನೆಟ್ಗಾತ ಅನ್ನೋದೇನು ದೊಡ್ಡ ಮಾತಿಲ್ಲ. ಚಲೋದು ಹೇಳಿದಾಗ ನೆಟ್ಗಾತು ಚಲೋ ಆತ ಅನ್ನೋದೇನು ದೊಡ್ಡ ಮಾತಲ್ಲ. ಬೆಂಕಿ ಹತ್ತೈತೆ ಅಂತ ಹೇಳಿದಾಗ ಚಲೋ ಆತ ಅನ್ನೋದೇನು ಸರಳ ಐತಿ. ಸತ್ತ ಅಂತ ಹೇಳಿದಾಗ ಬಾವಿ ಬಿದ್ದ ಉರುಳು ಹಾಕ್ಕೊಂಡ ಅಂತ ಏನು ಕೆಟ್ಟದ್ದು ಅದಾವ ಹೇಳಿದಾಗ ಒಟ್ಟ ಅವ್ನ ಪರೀಕ್ಷೆ ಮಾಡಕ್ಕೆ ಅವರು ಬರೇ ಚಲೋ ಆತ ನಾವು ನೆಟ್ಗಾತ ನಾವು.
ಅವ್ರು ಅಂದ್ರು ಇವ್ರ ಮನ್ಯಾಗ ಆದಾಗ ಗೊತ್ತಾಗತ್ತೆ ನಾಟಕ ಆಗೋದು ಮಗಂದು ಅಂತಿದ್ರು ಅವರು. ಅಕಸ್ಮಾತ್ ಅವ್ರ ಮನ್ಯಾಗನೇ ಏನಪ್ಪ ಅಂದ್ರೆ ನಾ ಹೇಳಿದ್ದೇನೆ, ಸೋಮವಾರ ದಿನ ಎತ್ತಿನ ಮೈ ತೊಳಕ್ ಹೋದಾಗ ಕೆರೆಯಾಗಿದ್ದ ಅಜ್ಜ ಬೆಳಗಿನ ಜಾವಕ್ಕನ ಏನ್ರಿ ಆ ಸಮಯದೊಳಗೆ ಅವ್ರ ಮನ್ಯಾಗ ಹಿರಿಮಗ ಸತ್ತ. ಯಾರು ಹಿರಿಮಗ ರೀ? ಅಜ್ಜನ ಹಿರಿಮಗ ಸತ್ತಿದ್ದ. ಅವಾಗ ಅವ್ರೆಲ್ಲರೂ ಹವನಿಸ್ತಿದ್ರು. ಯಾರು ಏನು ಹೇಳಿದ್ರು ನೆಟ್ಗಾತಂತಿದ್ನಲ್ಲ, ಈಗ ಇವತ್ತು ಅಂಡ್ಲೆ ಮಗ ಇವ್ ನೆಟ್ಗಿದ್ದದ್ದು ಗೊತ್ತಾಕತಿ ಅಂತ ಓಡಿ ಬಂದರು. ಓಡಿ 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 ಬಂದರು. ಯಾಕ್ರೋ ತಮ್ಮ ಇಷ್ಟ ಯಾಕ್ರ ಅವಾಗ ಹಿಂಗೆ ಯಾಕೆ ಮಾಡ್ತೀರಿ ಹೇಳ್ರಿ ಏನು ಅಂದ. ನಿಮ್ಮ ಹಿರಿಮಗ ಸತ್ತರಿ ಅಂದ. ಅನ್ಲಿಲ್ಲ ಅಜ್ಜ, ನೆಟ್ಗಾತಂದ. ಹಿಂಗಿದ್ರಿ ಏನು ತೊಂದ್ರೆ ಇಲ್ಲ, ಎತ್ತಿನ ಮೈ ತೊಳ್ಯಾಕತ್ತಾನ, ಮತ್ತೊಬ್ಬರ ಮನೆ ಅಲ್ಲ ಏನ್ರಿ, ತನಗೆ ಸಂಬಂಧಪಡಲ್ಲ, ಅಣ್ಣ ತಮ್ಮರ ಮಕ್ಕಳು ಅಥವಾ ಮತ್ತಾರ್ದರ ಮಕ್ಕಳಲ್ಲ. ಯಾರ ಮಗ? ಅಣ್ಣನ ಮಗ ಅಥವಾ ತಮ್ಮನ ಮಗ ಅಂದ್ರೆ ಇದು ಆಗ್ಬಹುದು. ಕರೆ ನಿನ್ನ ಹಿರಿಮಗ ಸತ್ತ ಅಂದ್ಕೊಳ್ಳಿ ಏನಂದ, ನೆಟ್ಗಾತ್ಲೆ ಅಂದ. ಇಷ್ಟ ಅನ್ನೋದ್ಲ ಅವ ನೆಟ್ಗಿದ್ದದ ಕರೆ ನಡ್ರಿ ಅಂತ ಹೋಗ್ಬಿಟ್ರು ಅವರು. ಏನ್ ಅಷ್ಟ ಕೇಳಿದ ಮೇಲಾರ ಎತ್ತಿನ ಮೈ ತೊಳೆದು ಬಿಟ್ಟು ಹೋಗ್ಬೇಕಾಗಿತ್ತಲ್ಲ. ಒಪ್ಪರಿ ತೊಳೆದಿದ್ದ, ಇನ್ನೂ ಒಪ್ಪರು ತೊಳೆದ್ರಲ್ಲ, ಮತ್ತೆ ತೊಳ್ಕೊಂಡು ಮನೆಗೆ ಹೋಗಿ ಕಟ್ಟಿ ಪೂಜೆ ಮಾಡಿ ಅದಕ್ಕೊಂದು ರೊಟ್ಟಿ ಕೊಟ್ಟು ಆಮ್ಯಾಲ ಆ ಸತ್ತಲ್ಲಿ ಬಂದ. ಮಗನ ಹೆಣದ ಕಡೆ ಬಂದ. ಆಯ್ತಪ್ಪ ಎಲ್ಲ ಇದನ್ನ ಮಾಡಿದ್ರೆ ರೆಡಿ ಐತಿ, ನಮ್ಮ ಮನೆ ಕೊಡೋದು ವ್ಯವಸ್ಥೆ ಮಾಡ್ರಿ ಅಂದ. ಏನ್ ಈ ರೀತಿ ಇದ್ರೆ ಏನಪ್ಪಾ ಅಂದ್ರೆ ತೊಂದ್ರೆ ಇಲ್ಲ ಏನ್ರಿ, ಈ ರೀತಿ ಇದ್ರೆ ತೊಂದ್ರೆ ಇಲ್ಲ. ಇಷ್ಟು ಅನುಕೂಲತೆ ಸಿಗೋದು ಅಥವಾ ಅದನ್ನೆಲ್ಲ ಅನುಕೂಲತೆ ಸಿಗಲಿರು ಮೀರಿ ನಿಲ್ಲುದು ಏನು ಬೇಕು? ಅನುಕೂಲತೆ ಸಿಗಬೇಕು ಒಂದು, ಇಲ್ಲ ಅದನ್ನು ಮೀರಿ ಅನುಭವಿಸೋ ಶಕ್ತಿ ಇರಬೇಕು ಒಂದು. ಅಂದ್ರೆ ಅಲ್ಲಿದ್ರೂ ಕೂಡ ಸಾಕಾಗ್ತಾ ಇದೆ. ಅಷ್ಟು ಸುಲಭದನು ಇಲ್ಲ. ಇದನ್ನು ದಾಟಿಸಿದ ಮೇಲೆ ಕೊನೆಗೆ ಏನು ಮಾಡಬೇಕು? ಮತ್ತು ಅದನ್ನು ಸಾಧಿಸಿದೆ ಅಂತ ತಿಳ್ಕೊಂಡು ಅಲ್ಲೇ ಉಳಿಬಾರ್ದು. ಮತ್ತು ವಾನಪ್ರಸ್ಥಾಶ್ರಮದ ವ್ಯವಹಾರಕ್ಕೆ ಅನುಕೂಲ ಆಗಿದೆ ಸಾಧಿಸೇ ಬಂದರೂ ಕೂಡ ಕೊನೆಗೆ ಏನು ಮಾಡಬೇಕು? ಆ ಆಶ್ರಮವನ್ನು ತ್ಯಾಗ ಮಾಡಬೇಕು. ಆ ಆಶ್ರಮ ಯಾಕೆ ಅಂತಃಕರಣ ಶುದ್ಧಿಯಾಗಿರ್ತಾ ಇದೆ? ಏನು ಮಾಡಿ? ಜಪ ತಪಾದಿಗಳನ್ನು ಮಾಡಿ ಮಾಡಿ ಅಂತಃಕರಣ ಶುದ್ಧಿಯಾಗಿರ್ತಾ ಇದೆ, ಮನಸ್ಸಿನ ಏಕಾಗ್ರತೆ ಬಂದಿರ್ತಾ ಇದೆ. ಆ ನಂತರದಲ್ಲಿ ಆ ಮಲ ವಿಕ್ಷೇಪ ದೋಷಗಳು ನಿವೃತ್ತಿ ಆಗಿರ್ತಾವೆ. ಆವರಣ ದೋಷದ ನಿವೃತ್ತಿ ಆಗಬೇಕಾಗಿತ್ತು ಅಂದ್ರೆ ಯಥಾರ್ಥವಾದ ಉಪದೇಶ ಮಾಡುವ ಗುರುವಿಗೆ ಶರಣಾಗತನಾಗಬೇಕು. ಗುರುವಿಗೆ ಶರಣಾಗತನಾದ ಮೇಲೆ ಏನು ಮಾಡಬೇಕು ಅಂದ್ರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಶ್ರವಣ ಮನನ ನಿಧಿಧ್ಯಾಸನ ದ್ವಾರ ಆವರಣ ದೋಷಕ್ಕೆ ಹೇತುವಾದ ಬ್ರಹ್ಮಜ್ಞಾನ ಮಾಡಿಕೊಂಡ ಅಂದ್ರೆ ಅವಾಗ ಮುಗಿತು. ಇವು 4 ಆಶ್ರಮದ ಧರ್ಮಗಳು ಅಲ್ಲೋ? ಹೌದು. ಕರ್ಮಗಳು ಇವು ಅಂದ್ರೆ ಕ್ರಿಯೆ ಅದಾವು. ಆಮೇಲೆ ಏನದಪ್ಪ ಅಂತ ಕೇಳಿದ್ದಾದ್ರೆ ಗುಣಾದಿಗಳು. ಗುಣಾದಿಗಳಂದ್ರೆ 3 ಗುಣಗಳದಾವು: ಸತ್ವಗುಣ, ರಜೋಗುಣ, ತಮೋಗುಣ. ಆಯಾಯ ವ್ಯವಹಾರದಲ್ಲಿ ಆಯಾಯ ಗುಣಗಳ ವ್ಯವಸ್ಥೆ ಇರ್ತಾ ಇದೆ. 4 ವರ್ಣ, 4 ಆಶ್ರಮ, 4 ಗುಣಗಳು. ಆ 3 ಗುಣಗಳಲ್ಲಿ ಏನು ಅದಕ್ಕೆ ಭಗವಂತ ಹೇಳಿದ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. 4 ವರ್ಣಗಳನ್ನು ನಾನೇ ತಯಾರು ಮಾಡಿದ್ದೇನೆ. ಅಲ್ಲ ನೀನು ತಂದೆ ಆದ ಒಬ್ಬನ, ಮಕ್ಕಳದವ್ರು ಎಲ್ಲರೂ ನಾವು ನಿನ್ನವ್ರ, ನೀ 4 ಥರ ಭೇದ ಮಾಡ್ತಂದ್ರೆ ಇದು ನಿನ್ನ ಧರ್ಮನು ಅಂದರು. ಅವಾಗ ಅವಂದ ಗುಣಕರ್ಮ ವಿಭಾಗಶಯೋಹೋ ಅಂದ. ನಾ ಸುಮ್ಮನೆ ಮಾಡಿಲ್ಲಪ್ಪ, ನಮ್ಮ ಧರ್ಮ ಅಂದ್ರೆ ಗುಣಗಳು, ನೀವು ಆಮೇಲೆ ನಿಮ್ಮ ಕರ್ಮಗಳ ಮೂಲಕವಾಗಿ ನಿಮ್ಮನ್ನು ಭೇದ ಮಾಡೇನೆ ಹೊರತಾಗಿ ಎಲ್ಲರೂ ನನಗಷ್ಟೇ ಅಂದು. ಗುಣಕರ್ಮ ವಿಭಾಗಶಯೋ. ಗುಣ ಯಾವುದು? ಸತ್ವಗುಣ ಪ್ರಧಾನ ಇತ್ತು ಅಂದ್ರೆ ಅವನಿಗೊಂದು ಬೇರೆ, ಸತ್ವ ರಜಗಳು 2 ಕೂಡ್ಕೊಂಡಿದ್ದು ಅಂದ್ರೆ ಅವನಿಗೊಂದು ಬೇರೆ. ಆಮೇಲೆ ಏನಪ್ಪ ಅಂದ್ರೆ ರಜೋಗುಣ ಇತ್ತು ಅಂದ್ರೆ ಅವನಿಗೊಂದು ಬೇರೆ, ತಮೋಗುಣ ಇತ್ತು ಅಂದ್ರೆ ಅವನಿಗೆ ಬೇರೆ. ಸತ್ವಗುಣ ಇದ್ದವನಿಗೆ ಏನಂದೆ? ಬ್ರಾಹ್ಮಣ ಅಂತ ಹೇಳಿದ್ದೇನೆ. ರಜೋಗುಣ ಉಳ್ಳವನಿಗೆ ಕ್ಷತ್ರಿಯ ಅಂತ ಕರೆದಿದ್ದೇನೆ. ಸತ್ವರಜತಮ 2ರಿಂದ ಕೂಡಿಕೊಂಡಕ್ಕಾಗಿ ವೈಶ್ಯ ಅಂದೇವಿ. ತಮೋಗುಣ ಪ್ರಧಾನ ಇರುವುದರಿಂದ ಶೂದ್ರ ಅಂದೇವಿ. 4 ಮಂದಿ ನನ್ನವರ ಕರೆ, ಅದರ ಗುಣಗಳ ಭೇದ. ಆಮೇಲೆ ಕ್ರಿಯೆ ಅಂದ್ರೆ ಕರ್ಮದ ಭೇದ. ವೇದ ಅಧ್ಯಯನ ಮಾಡುವುದರಿಂದ ಶ್ರೇಷ್ಠ ಅಂತ ಹೇಳಿದ. ಆಮೇಲೆ ಯುದ್ಧ ಕಾರ್ಯಗಳನ್ನು ಮಾಡುವುದರಿಂದ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಗೋಸ್ಕರ ಕ್ಷತ್ರಿಯ ಅಂತ ಹೇಳಿದೆ. ಆಮೇಲೆ ವ್ಯವಹಾರಕ್ಕೆ ಅನುಸರಿಸಿ ಉಪಜೀವನಾದಿಗಳಿಗೆ ಬೇಕಾದಂಥ ವ್ಯವಹಾರ ಅಂದ್ರೆ ವಾಣಿಜ್ಯಾದಿಗಳು, ರೈತ ಜೀವನ, ವ್ಯಾಪಾರಾದಿ ಜೀವನಗಳನ್ನು ಮಾಡುವುದರಿಂದ ವೈಶ್ಯ ಅಂತ ಕರೆದೇವೆ. ಈ 3 ವರ್ಗದವರ ಸೇವಾ ಮಾಡುವುದರಿಂದ ಶೂದ್ರ ಅಂತ ವ್ಯವಸ್ಥೆ ಮಾಡಿದಪ್ಪ. ಇದ್ರಾಗ ಏನು ನನ್ನ ಸ್ವಂತ ಅಭಿಪ್ರಾಯ ಇಲ್ಲ, ನಿಮ್ಮ ಗುಣಕರ್ಮದ ಮೂಲಕವಾಗಿ ಭೇದ ಅಂತ. ಅದಕ್ಕೆ ಧರ್ಮ ಕರ್ಮ ಗುಣಾದಿಗಳನ್ನು ಕುರಿತು ಅಭಿಮಾನ ಮಾಡುತ್ತದೆ. ಈ ಬುದ್ಧಿ ಏನು ಮಾಡ್ತದ್ರಿ? ಇದಕ್ಕೆ ಅನುಸರಿಸಿ ಮಾಡಿದ ನಾ ಬ್ರಹ್ಮಚಾರಿ. ಹೋಗಿ ಏನದ
ಗೃಹಸ್ಥ ಅದ ನಾಗೃಹಸ್ಥ. ಅದನ್ನ ದಾಟಿ ಒಂದ್ ವೇಳೆ ವಾನಪ್ರಸ್ಥ ಸ್ವೀಕಾರ ಮಾಡಿದ್ರ ನಾ ವಾನಪ್ರಸ್ಥ. ಅದನ್ನು ದಾಟಿ ಸನ್ಯಾಸ ಸ್ವೀಕಾರ ಮಾಡಿದ್ರ ನಾ ಸನ್ಯಾಸಿ. ಏನ್ರಿ ಭಾಳ ಏನಪ್ಪ ಅಂದ್ರೆ ಎಲ್ಲದಕ್ಕಿಂತಲೂ ಅಭಿಮಾನ ಬಹಳ ಕೆಟ್ಟ ಅಂತ. ಏನು ಕೆಟ್ಟದ? ಅಭಿಮಾನ ಬಹಳ ಕೆಟ್ಟದ. ಅದಕ್ಕೆ ಅಭಿಮಾನ ಸೋಡ ಸೋಡ ಅಂದ್ರೆ ಬಿಡು, ಅಭಿಮಾನ ಬಿಡು. ಏನು ಪಡಿ? ಅಹಂಕಾರ ಬಿಟ್ಟು ಅಂದ್ರೆ ಮುಕ್ತಿ ದೂರ ಐತನು ಇಲ್ಲ. ಅಹಂಕಾರ ಇರುತ್ತಾನ, ಮುಕ್ತಿ ಮಾತ್ರ ಸಮೀಪಕ್ಕೆ ಐದನೇ ಇಲ್ಲ. ಏನು ಅಭಿಮಾನ ಮಾಡ್ತದೆ. ಈ ವಿಜ್ಞಾನಮಯ ಕೋಶಕ್ಕೆ ಸಾಕ್ಷಿಯಾದ ಪ್ರತ್ಯೇಗಾತ್ಮನು ಈ ಮಿಥ್ಯಾತ್ಮಕ ಕೋಶೋಪಾದಿಯಿಂದ ಜೀವಭಾವವನ್ನು ಹೊಂದಿ. ಇವನಿಗೆ ಏನಂತ ಭಾವ ಬಂತ್ರಿ? ಈ ಮಿಥ್ಯಾತ್ಮಕವಾದಂಥ ಈ ವಿಜ್ಞಾನಮಯ ಕೋಶದ ಸಂಘ ಮಾಡಿ ನಾ ಜೀವ ಅಂತ ಭಾವ ಬಂತು. ಅಂದ್ರೇನು? ನಾ ಹುಟ್ಟಾವ ಸಾಯವ, ನಾ ಕರ್ತ, ಆ ಕರ್ತ ಆದ್ಮೇಲೆ ಭೋಕ್ತ ಆಗಲೇಬೇಕು. ಇವೆಲ್ಲ ತಾನು ಭಿನ್ನನೆಂದು ತಿಳಿಯುತ್ತಿರುತ್ತಾನೆ. ಜೀವಭಾವನ ಹೊಂದಿ ಅಂತಾನ. ನಾ ಬೇರೆ, ನಾ ಬೇರೆ, ಜೊತೆಗೆ ನೀ ಬೇರೆ, ಇಲ್ಲ ದೇವರು ಬೇರೆ, ನಾ ಬೇರೆ ಅನ್ನುವಂಥ ಭೇದ ಬುದ್ಧಿ ತಯಾರಾಗ್ತಾ ಇದೆ. ಈ ವಿಕಾರಾತ್ಮಕವಾದ ಕಬ್ಬಿಣದ ಉಪಾದಿಯಿಂದ ಅಗ್ನಿಯು ಅನೇಕ ಆಕಾರವಾದಂತೆ ಕಂಡು ಬರುತ್ತದೆ. ಅಗ್ನಿ ಒಂದೇ ಆಕಾರವುಳ್ಳದ್ದದು, ಅನೇಕ ಆಕಾರದು? ಒಂದೇ ಆಕಾರದ, ಆದರೂ ಅನೇಕ ಆಕಾರ ಕಾಣ್ತದ ಅಗ್ನಿ. ಎಲ್ಲಿ? ಎಲ್ಲಿ? ಕಂಬರ್ಸಾಲ್ಯಾಗ. ಕಂಬರ್ಸಾಲ್ಯಾಗ ಹೆಂಗೆ ಕಾಣ್ತದ್ರಿ? ಕುಡ ಹನಸಿದ್ರ ಕುಡ್ದಂಗ, ಬಾಯ್ಗುದ್ಲಿ ಹನಸಿದ್ರ ಬಾಯ್ಗುದ್ಲಿ ಹಂಗ, ಅಥವಾ ಕೆಲವು ಕಡೆ ಬೆಡಗಂತಾರ, ಬೆಡಗನಂಗ. ಗುದ್ಲಿ ಹನಸಿದ್ರ ಗುದ್ಲಿ ಹಂಗ, ಕುರ್ಪಿ ಹನಸಿದ್ರ ಕುರುಪಿ ಅಂದ್ರೆ ಈ ಕಡೆ ಕುರ್ಚಿಗೆ ಅಂತಾರ, ಆ ಕಡೆ ಕುರ್ಪಿ ಅಂತಾರ. ಕುರ್ಪಿ ಹಂಗೆ ಕಾಣ್ತದ. ಕುರುಪಿ ಹೆಂಗಿರ್ತದೆ? ಬಾಗಿನ ಮೇಲೆ ಇರ್ತದ. ಕುಡುಗೋಲು ಬಾಗಿನ ಮೇಲೆ ಇರ್ತಾವ. ಅದರಂಗ ಕಾಣ್ತದ ಏನು ಬೇರೆ ಆಯ್ತು? ಅದರಂಗ ಐತೆ ಅನ್ನೋದು ಇಲ್ಲ. ಹಂಗ ಈ ಬುದ್ಧಿಯಿಂದ ಅನೇಕ ಆಕಾರವಾದಂತೆ ಏನು ಈ ಅಗ್ನಿ ಕಾಣ್ತದ. ಹಾಗೆ ಪರಂತು ಅಗ್ನಿ ಯಾವಾಗಲೂ ಒಂದೇ ಸ್ವರೂಪವಾಗಿರುತ್ತದೆ. ಇದರಂತೆ ಪರಮಾತ್ಮನಾದರೂ ಉಪಾಧಿಯ ಸಂಘದಿಂದ ಅನೇಕ ಗುಣಗಳ ಆಕಾರದಂತೆ ಕಂಡು ಬರುತ್ತಾನೆ. ಪರಮಾತ್ಮ ಹೇಗದನಪ್ಪ ಅಂತ ಕೇಳಿದ್ದಾದ್ರೆ ಅಸಂಗದನ. ಅಸಂಗಿದ್ದಾಗಿದ್ರು ಕೂಡ ಉಪಾಧಿ ಸಂಘದಿಂದ. ಎದರ ಸಂಘ? ಉಪಾಧಿಯ ಸಂಘದಿಂದ ಏನಕ್ಕನಪ್ಪ? ಅನೇಕ ಗುಣಗಳ ಆಕಾರವಾದಂತೆ. ಆ ಉಪಾಧಿ ಸಂಘ ಮಾಡಿಕೊಂಡು ಅನೇಕ ಗುಣ, ಒಮ್ಮೆ ಸತ್ವಗುಣ, ಒಮ್ಮೆ ರಜಗುಣ, ಒಮ್ಮೆ ಸತ್ವರಜಗುಣ, ಒಮ್ಮೆ ತಮೋಗುಣ, ಹೀಗೆ ಬೇರೆ ಬೇರೆಯಾಗಿ ತೋರ್ತಾನೆ. ಬೇರೆ ಬೇರೆ ಅದನ್ನು ಇಲ್ಲ, ಇಲ್ಲದೇ ಇದ್ರೂ ಕೂಡ ವ್ಯವಹಾರದ ಭೇದ ಮೂಲಕವಾಗಿ, ಉಪಾಧಿ ಭೇದ ಮೂಲಕವಾಗಿ ತೋರ್ತಿರ್ತಾನೆ. ಪರಂತು ಪರಮಾತ್ಮನು ಯಾವಾಗಲೂ ಒಂದೇ ರೂಪನಾಗಿರುತ್ತಾನೆ. ಯಾವಾಗಲೂ ಹೆಂಗದಾನ? ಒಂದೇ ರೂಪದ. ಒಂದೇ ರೂಪ ಅಂದ್ರೆ ಯಾವಾಗಲೂ ಪ್ರಕಾಶ ಸ್ವರೂಪನಾಗಿ ಒಬ್ಬನೇ ಇರ್ತಾ ಇದ್ದಾನ. ಅನೇಕ ಆಕಾರ ಇಲ್ಲ. ವಿಜ್ಞಾನಮಯ ಕೋಶವು ವಿಕಾರಿತ್ವ, ಜಡತ್ವ, ಪರಿಚ್ಛಿನ್ನತ್ವ, ದೃಶ್ಯತ್ವ, ವ್ಯಭಿಚಾರತ್ವ ವಿರೋಣದರಿಂದ ಅನಿತ್ಯವಾಗಿರುತ್ತದೆ. ಇದು ಹೆಂಗದ ಅಂತ ಕೇರೆ? ಅನಿತ್ಯದ. ಹೇಗದ? ಅನಿತ್ಯದ. ಇಲ್ಲ ಅಂದ್ರೆ ಕ್ಷಣಿಕ. ವಿಜ್ಞಾನಮಯ ಕೋಶ ಹೆಂಗದ? ಕ್ಷಣಿಕದ. ಯಾವಲ್ಲ ಅಂತ ಕೇರೆ ವಿಚಾರಿಸೋದ್ರಲ್ಲಿ ಕ್ಷಣಿಕ ಅಂತ ಹೇಳ್ಕೊಂಬಂದಾರ. ಅದಕ್ಕೆ ಅವ್ರಂತ ವಿಕಾರಿ ಅದ. ವಿಜ್ಞಾನಮಯ ಕೋಶ ಏನದ ರೀ? ವಿಕಾರಿ ಅದ. ಆಮೇಲೆ ಜಡ ಅದನೋ ಚೇತನದನೋ? ಜಡ ಅದ. ಪರಿಚ್ಛಿನ್ನದನೋ ವ್ಯಾಪಕದೋ? ಪರಿಚ್ಛಿನ್ನದ. ದೃಶ್ಯ ರೂಪದೋ ಏನು ದೃಶ್ಯ ಇಲ್ಲವೋ? ನನ್ನ ಬುದ್ಧಿಗೆ ಎಲ್ಲ ಹೊಳಿತೈತ್ರಿ. ನನ್ನ ಬುದ್ಧಿಗೆ ಎಲ್ಲ ಹೊಳಿತದ. ನಾ ಎಲ್ಲ ಹೊಳಿತೇನಂತಾನೋ? ನನ್ನ ಬುದ್ಧಿಗೆ ಎಲ್ಲ ಹೊಳಿತದೆ. ನನ್ನ ಬುದ್ಧಿ ಅಂದಾಗನ ನಿನಕ್ಕಿಂತಲೂ ಭಿನ್ನ ಆಯ್ತು. ಎಲ್ಲ ಹೊಳಿತದಂದ್ಮೇಲೆ ನಿನ್ನಿಂದ ತಿಳಿಸ್ಕೊಂತದಂದಾಗಾಯ್ತು. ತಿಳಿಸ್ಕೊಂತದಂದ್ಮೇಲೆ ದೃಶ್ಯ ಅನ್ಬೇಕೋ ಏನು ದೃಷ್ಟ ಅನ್ಬೇಕೋ? ದೃಶ್ಯ ಸ್ವರೂಪ ಅದ. ಏನು ಆಮೇಲೆ ವ್ಯಭಿಚಾರಿ ಅದೋ ಏನು ಅವ್ಯಭಿಚಾರಿ ಅದೋ? ವ್ಯಭಿಚಾರಿ ಅದ. ಒಮ್ಮೆ ಇರ್ತದ, ಒಮ್ಮೆ ಇರುವುದಿಲ್ಲ. ಜಾಗ್ರ ಸ್ವಪ್ನಗಳಲ್ಲಿ ಇರ್ತದ, ಸುಸುಪ್ತಿಯಲ್ಲಿ ಇರುವುದಿಲ್ಲ. ವ್ಯಭಿಚಾರಿ ಅದ. ಅನಿತ್ಯ ಅದ. ಇವೆಲ್ಲ ಹಿಂಗಿರುವುದರಿಂದ ಅದಕ್ಕೆ ಅನಿತ್ಯ ಅನ್ಬೇಕು. ನಿತ್ಯ ಅನ್ಬೇಕು ಅಂದ್ರೆ ಅನಿತ್ಯದ. ಮತ್ತು ಅವಿವೇಕ ಉಳ್ಳದ್ದಾಗಿ ಏನು ಕೊಡ್ಕೊಂಡದ? ಅವಿವೇಕ. ಯಾಕಪ್ಪ ಅಂತ ಕೇರೆ? ಅವಿವೇಕ ಯಾಕ ಅಂತ ಕೇಳಿದ್ರೆ, ತಾನಲ್ಲದ ತನ್ನದಲ್ಲದ ವ್ಯವಹಾರದಲ್ಲಿ ಇದೇ ಸತ್ಯ ಅಂತ ತಿಳ್ಕೊಂಡನಲ್ಲ, ಇದು ಅವಿವೇಕವೋ ಏನು ವಿವೇಕವೋ? ಅವಿವೇಕದ. ಅನೇಕ ದುಃಖಗಳಿಗೆ ಮೂಲ ಕಾರಣವಾಗಿರುತ್ತದೆ. ಮತ್ತು ಅವಿಚಾರೇನ ಕೃತೋ ಬಂದ ಅಂದ ಹಾಗೆ ಅವಿವೇಕದಿಂದ ಅನೇಕ ದುಃಖಗಳಾಗ್ತಾವ. ಏನು ಒಂದರ ಸುಖ ಆಕತೋ?
ಅನೇಕ ದುಃಖಗಳನ್ನು ಅನುಭವಿಸ್ಬೇಕಾದ. ಆದ್ದರಿಂದ ವಿಜ್ಞಾನಮಯ ಕೋಶವು ಆತ್ಮವಾಗಲಾರದು. ಅನೇಕ ದುಃಖಕ್ಕೆ ಕಾರಣ ಅದು ಅದ. ದುಃಖರಹಿತನಾದವನು ನೀನದೆ ಅಂದಮೇಲೆ ವಿಜ್ಞಾನಮಯ ಕೋಶ ನೀನಾಗಬಹುದನು? ಸಾಧ್ಯ ಇಲ್ಲ. ಅವಿದ್ಯೆಯ ಸೂಕ್ಷ್ಮ ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿದ ಆನಂದ ದುಃಖಗಳಿಗೆ ಮೂಲ ಕಾರಣವಾಗಿರುತ್ತದೆ. ಆದ್ದರಿಂದ ವಿಜ್ಞಾನಮಯ ಕೋಶವು ಆತ್ಮವಾಗಲಾರದು. ಅದು ಆತ್ಮ ಆಗುವುದಿಲ್ಲಪ್ಪ, ಆದ್ರೆ ನೀ ಬೇರೆ ಅಂತ ಸಿದ್ಧ ಆಯ್ತು. ಇನ್ನು ಐದನೇದು ಉಳಿತು ಯಾವುದು ಅಂತ ಕೇಳಿದ್ರೆ ಆನಂದಮಯ ಕೋಶ ಒಂದು. ಅವಿದ್ಯೆಯೇ ಸೂಕ್ಷ್ಮ ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿದ ಆನಂದವೇ. ಏನು ಅವಿದ್ಯೆಯ ಸೂಕ್ಷ್ಮ ವೃತ್ತಿಗಳಲ್ಲಿ? ಸೂಕ್ಷ್ಮ ವೃತ್ತಿ ಅಂತಂದ್ರೆ ಅಂತಃಕರಣ ವೃತ್ತಿಗಳು. ಇವು ಅವಿದ್ಯಾ ಪರಿಣಾಮನೋ ಏನು ವಿದ್ಯಾ ಪರಿಣಾಮನೋ? ಅವಿದ್ಯೆ ಪರಿಣಾಮ. ಇವೆಷ್ಟೇ ಅವಿದ್ಯೆನೇ ಪರಿಣಾಮಗೊಂಡು ಅಂತಃಕರಣ ರೂಪದಲ್ಲಿ ಪ್ರವೃತ್ತಿ ಆಗ್ಯದ, ಅಂದ್ರೆ ಅಂತಃಕರಣ ರೂಪದಲ್ಲಿ ಪ್ರಕಟ ಆಗ್ಯದ ಕಾರ್ಯರೂಪದಲ್ಲಿ. ಮತ್ತು ಅವಿದ್ಯಾಜನ್ಯ ವೃತ್ತಿಗಳು ಏನು ವಿದ್ಯಾಜನ್ಯವು? ಅವಿದ್ಯಾಜನ್ಯ. ಆ ಅವಿದ್ಯೆ ಸತ್ವಗುಣದಿಂದ ಕೂಡಿಕೊಂಡದೋ ಏನು ಬರೀ ರಜೋ ತಮಗುಣದ ಸತ್ವಗುಣ ಅದ. ಆ ಸತ್ವಗುಣ ಇದ್ದಲ್ಲಿ ಪ್ರತಿಬಿಂಬ ಗ್ರಹಣ ಮಾಡ್ತದೋ ಮಾಡುವುದಿಲ್ಲವೋ? ಮಾಡಲೇಬೇಕು. ಪ್ರತಿಬಿಂಬಿಸಿದ ಆನಂದವೇ ಆ ಅವಿದ್ಯಾಜನ್ಯವಾದಂಥ ಸೂಕ್ಷ್ಮ ವೃತ್ತಿಗಳಲ್ಲಿ ಅಥವಾ ಅಂತಃಕರಣ ವೃತ್ತಿಗಳಲ್ಲಿ. ಅವಿದ್ಯಾ ವೃತ್ತಿ ತೊಗೊಂಡ್ರು ಸರಿನೇ, ಅಂತಃಕರಣ ವೃತ್ತಿ ತೊಗೊಂಡ್ರು ಸರಿನೇ. ಅಲ್ಲಿ ಆನಂದವೇ ಆನಂದಮಯ ಕೋಶವೆನ್ನಲ್ಪಡುತ್ತದೆ. ಜಾಗ್ರ ಸ್ವಪ್ನಗಳಲ್ಲಿ ಅನುಭವಿಸಿದ ಪ್ರಿಯ, ಮೋದ, ಆನಂದ ಏನದು ಪ್ರಮೋದ ರೂಪ ಈ ಅಂತಃಕರಣ ವೃತ್ತಿಯಿಂದ ಇದ್ದದ್ದು ಮುಂದೆ ಸಮ್ಮುಖ ಕರ್ಮದ ಭೋಗದ ಅಭಾವ ಆದ ಕೂಡಲೇ ಸುಸುಪ್ತಿಗೆ ಹೋದಾಗ ಅಲ್ಲಿ ಯಾವ ವೃತ್ತಿ ಇರ್ತಾ ಇದೆ? ಅವಿದ್ಯಾ ವೃತ್ತಿ. ಆ ಅವಿದ್ಯಾ ವೃತ್ತಿಯಲ್ಲಿಯೂ ಕೂಡ ಸತ್ವಗುಣ ಅದ. ಮಲಿನ ಸತ್ವಗುಣ ಇರ್ತಾ ಇದೆ. ಅಲ್ಲಿಯೂ ಕೂಡ ಈ ಸಂಸ್ಕಾರ ಮೂಲಕವಾಗಿ ಪ್ರಿಯ, ಮೋದ, ಪ್ರಮೋದ, ಆನಂದದ ಅನುಭವಿಸಿದ ಸಂಸ್ಕಾರ ಮೂಲಕ ಅಲ್ಲಿಯೂ ಕೂಡ ಏನು ತೋರ್ತಾ ಇದೆ? ಆನಂದ ಇರ್ತಾ ಇದೆ. ಅದಕ್ಕೆ ಆನಂದಮಯ ಕೋಶ ಅಂತಾರ. ಅದು ಕೂಡ ವಿಕಾರವೇ. ಆನಂದಮಯ ಕೋಶವಾದ್ರೆ ಏನದ? ವಿಕಾರವೇ ಅದ. ಈ ಆನಂದಮಯ ಕೋಶವು ಸುಪ್ತಿಯಲ್ಲಿ ಚೆನ್ನಾಗಿ ಹೊಳೆದು ಕಾಣಲ್ಪಡುತ್ತದೆ. ಇಲ್ಲಿ ಹೊರಗಿನಕ್ಕಿಂತಲೂ ಅಲ್ಲಿ ಏನದ ರೀ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಇದೆ. ಸ್ವಪ್ನ ಜಾಗರಣಾವಸ್ಥೆಗಳಲ್ಲಿ ಇಷ್ಟ ವಸ್ತುವಿನ ದರ್ಶನ, ಇಷ್ಟ ವಸ್ತುವಿನ ಲಾಭ, ಉಪಭೋಗ ಆದಿಗಳಿಂದ ಪ್ರಿಯ, ಮೋದ, ಪ್ರಮೋದಗಳೆಂಬ ಮೂರು ಆನಂದಗಳು ತೋರುತ್ತವೆ. ಜಾಗ್ರತದಲ್ಲಿ ಏನದ ರೀ ಮೂರು ರೀತಿಯಾದ ಆನಂದ: ಪ್ರಿಯ ಆನಂದ, ಮೋದ ಆನಂದ, ಪ್ರಮೋದ ಆನಂದ. ಪ್ರಿಯ ಆನಂದ ಅಂದ್ರೆ ಇಷ್ಟ ವಸ್ತುವಿನ ದರ್ಶನವಾದಾಗ ಆಗುವ ಆನಂದ. ಇಷ್ಟ ವಸ್ತುವಿನ ದರ್ಶನವಾದಾಗ ಆಗುವ ಆನಂದಕ್ಕೆ ಏನಂತ ಕರೀತಾರ? ಪ್ರಿಯ. ಇಷ್ಟ ವಸ್ತು ಯಾವುದಪ್ಪ ಅಂದ್ರೆ ನಮ್ಮ ಬಳಕೆಗೆ ಬೇಕಾದದ್ದು. ಅದು ಉಪಭೋಗಕ್ಕರಾಗಲಿ ಅಥವಾ ವ್ಯವಹಾರಕ್ಕರಾಗಲಿ. ಆ ವಸ್ತು ಏನಪ್ಪ ಅಂತಕ್ಕೇನ ನಮಗೆ ಬೇಕಾದದ್ದು ಎಲ್ಲಾರ ಕಂಡ್ವಿ ಅಂದ್ರೆ ಏನಾಕದ್ರಿ? ಪ್ರಿಯ ಆಗ್ತದ. ಅಂದ್ರೆ ಅವಾಗ ಒಂದು ಕ್ಷಣ ವೃತ್ತಿ ಅಂತಃಕರಣ ವೃತ್ತಿ ಏನಕತಿ? ಸ್ಥಾಯಿಕ ಆಗ್ತದ. ಇಷ್ಟ ವಸ್ತುವಿನ ದರ್ಶನ ಆದ ಕೂಡ ಏನಾಕತಿ? ಅಂತಃಕರಣ ವೃತ್ತಿ ಒಂದು ಕ್ಷಣ ಸ್ಥಾಯಿಕ ಆಗ್ತದ, ಅಂದ್ರೆ ಸ್ಥಿರ ಆಗ್ತದೆ. ಸ್ಥಿರವಾದ ಅಂತಃಕರಣದಲ್ಲಿ ಸತ್ವ ಪ್ರಧಾನ ಇರ್ತಾ ಇದೆ. ಅವಾಗ ಆ ಸತ್ವ ವೃತ್ತಿಯಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಆನಂದ ಆಗ್ತದೆ. ನೋಡಿಕೊಳ್ಳಿ ಏನಾಗ್ರಿ ಆನಂದ ಆಗ್ತದೆ. ಅಷ್ಟಕ್ಕೆ ಆಗುದಿಲ್ಲ, ಮತ್ತು ಅದು ಕೈಗತ ಆಗಬೇಕು, ಅದು ಪ್ರಾಪ್ತಿ ಆಗಬೇಕು. ಮತ್ತು ಆ ನೋಡಿದ ವಸ್ತು ನಮ್ಮ ಕೈಗೆ ಬರೋ ಮಟನು ಏನಾಗೋದಿಲ್ಲ, ಆನಂದ ಆಗೋದಿಲ್ಲ. ನೋಡಿದ ಕೂಡ ಆನಂದ ಆಯ್ತು, ಪ್ರಿಯ ಆನಂದ. ಆ ವಸ್ತು ನಮ್ಮ ಕೈಗೆ ಬಂದ ಮೇಲೆ ಏನು ಆನಂದ ಆಕತ್ತಲ್ಲ, ಆವಾಗ ಮೋದ ಆನಂದ. ನಮಗೆ ಪ್ರಾಪ್ತಿ ಆದ ಮೇಲೆ ಒಂದು ಕ್ಷಣ ಮತ್ತೆ ವೃತ್ತಿ ಸ್ಥಾಯಿಕ ಆಗ್ತಾ ಇದೆ, ಅಲ್ಲಿ ಸತ್ವಗುಣ ಪ್ರಬಲ ಇರ್ತಾ ಇದೆ. ಆವಾಗ ಆನಂದದ ಪ್ರತಿಬಿಂಬ ಗೋಚರ ಆಗ್ತಾ ಇದೆ, ಆನಂದ ಅನ್ನಿಸ್ತದ. ನೋಡಿದಕ್ಕಿಂತಲೂ ಕೈಯಾಗ ಬಂದ್ಮೇಲೆ ಹೆಚ್ಚು ಆನಂದ ಆಕತಿ. ಆಮೇಲೆ ಅದು ಎದಕ್ಕೆ ಬೇಕಾಗ್ಯದ ಅದಕ್ಕೆ ಉಪಯೋಗ ಮಾಡಿದ್ವಿ, ಸರಿ ಆಯ್ತು ಅಂದ್ರೆ ಏನಾಕತ್ರಿ ಮತ್ತೆ ಆವಾಗ ಹೆಚ್ಚಿಗೆ ಆನಂದ ಆಕತಿ. ಆ ಕ್ಷಣದಲ್ಲಿ ವೃತ್ತಿ ಸ್ಥಾಯಿಕ ಆಗ್ತಾ ಇದೆ, ಮತ್ತೆ ಹೆಚ್ಚಿಗೆ, ಅದಕ್ಕೆ ಪ್ರಮೋದ ಆನಂದ ಅಂತಾರೆ. ಈ ಮೂರು ರೀತಿಯಾದ ವ್ಯವಹಾರ ಜಾಗ್ರದಲ್ಲಿ ಅನುಭವಿಸ್ತೇವಿಲ್ಲೋ? ಯಾವುದೇ ಆಗಲಿ, ಹೊಟ್ಟೆ ಹಸದದ, ಹೊಟ್ಟೆ ಹಸದ ಕೂಡ ಏನಪ್ಪ ಅಂದ್ರೆ ಮನೆಗೆ ಬರೋದ್ರೊಳಗಾಗಿನೇ ತಟ್ಟ್ಯಾಗ ತಟ್ಟಿ ಅಂದ್ರೆ ಎರಡು ಅರ್ಥ ಅದಾವ್ರಿ. ಈ ಕಡೆ ಬೆಂಗಳೂರು ಸೈಡ್ ಅದವ್ರು ತಟ್ಟಿ ಅಂದ್ರೆ ನಾವು ಉಣ್ಣು ತಾಟಿಗೆ ಅಂತಾರ. ಅವರು ತಟ್ಟೆ ತಗೋರೋ ಅಂತಿರ್ತಾರ, ತಟ್ಟಿ ತಗೋರೋ ಅಂತಿರ್ತಾರ. ಆದ್ರೆ ಈ ಕಡೆ ತಟ್ಟಿ ಏನಪ್ಪಾ ಅಂತ ಕರಿ ಧಾರವಾಡ ಭಾಗಕ್ಕೆ ರೊಟ್ಟಿ ಹಾಕುವ ಚಿಬ್ಲ ಅಂತ ಏನಿರ್ತಾವಲ್ಲ, ಈ ಬಿದಿರಿನು ಅವಕ್ಕೆ ರೊಟ್ಟಿ ತಟ್ಟಿ ಅಂತಾರ. ಎಂತ ತಟ್ಟಿ? ರೊಟ್ಟಿ ತಟ್ಟಿ.
ಯಾಕಂದ್ರೆ ರೊಟ್ಟಿ ಹಾಕಿಡುವುದರಿಂದ ರೊಟ್ಟಿ ತಟ್ಟಿ ಅಂತಾರ. ಜೋಳ ಹಾಕಿಟ್ರ ಬುಟ್ಟಿ ಅಂತಾರ. ಮತ್ತಲ್ಲಿ ಇದರ ಆಕಾರ ಅದಕ್ಕೆ ಇರುವುದಿಲ್ಲ. ಅದಕ್ಕೆ ರೊಟ್ಟಿ ಹಾಕ್ಲಿಕ್ಕೆ ಅನುಕೂಲವಾದ ಈ ತಟ್ಟೆ ಏನಿದೆ, ಬೆದರಿನ ಹೆಣಕಿ ಬುಟ್ಟಿ ಇರ್ತಾ ಇದೆ, ಅದಕ್ಕೆ ತಟ್ಟಿ ಅಂತಾರ. ಹಸದ ಬಂದಿದ್ದ ಬರುವುದ್ರೊಳಗಾಗಿ ತಟ್ಟಿ ನೋಡಿದ, ತಟ್ಟೆಗೆ ಏನು ಕಂಡು? ಏನಾತ್ರಿ? ಪ್ರಿಯ ಆಯ್ತು. ಅಂದ್ರೆ ನೋಡಿದ ಕೂಡಲೇ ಆನಂದ ಆಯ್ತು. ಆಮೇಲೆ ತಟ್ಟಿ ಹಿಡಿ ಮುರಿದು ಹಚ್ಕೊಂಡ ತಾಟ್ನ್ಯಾಗ. ಅವಾಗ ಏನಾಯ್ತ್ರಿ? ಮೋದಾಯ್ತು. ಮುರಿದು ಹಚ್ಕೊಂಡ್ಮೇಲೆ ತನ್ನ ಕೈಗೆ ತಂದು ಮೋದಾಯ್ತು. ಅವನು ಮುರಿದ ಕಾರ್ಯ ಏನಪ್ಪಾ ಅಂದ್ರೆ ಗಳಗಳ ನುಂಗಿದ. ಏನಾಯ್ತು? ಪ್ರಮೋದ ಆನಂದ. ಈಗ ಸಮಾಧಾನ ಆತ್ ನೋಡ್ ಮಾರೆ, ಹಸದ್ ಏನಾಗಿದ್ದೆ? ಹಾವಾಗಿದ್ದೆ ಅಂತ. ಹೀಗೆ ವ್ಯವಹಾರದಲ್ಲಿ ಮೂರು ರೀತಿ ಅಂದ್ರೆ ಪ್ರಿಯ, ಮೋದ, ಪ್ರಮೋದಗಳ ಮೂರು ಆನಂದಗಳು ತೋರ್ತವೆ. ಇವೇ ಆನಂದಮಯ ಕೋಶ. ಇಲ್ಲ, ದರ್ಶನ, ಲಾಭ, ಉಪಭೋಗಾದಿಗಳಿಂದ ಪ್ರಿಯ, ಮೋದ, ಪ್ರಮೋದ ಎಂಬ ಮೂರು ಆನಂದಗಳು ತೋರುತ್ತವೆ. ಇವೇ ಆನಂದಮಯ ಕೋಶವೆನ್ನಲ್ಪಡುತ್ತವೆ. ಈ ಆನಂದ ರೂಪವುಳ್ಳಂಥ ವೃತ್ತಿಗಳು ಅಡಗಿದಾಗ ಏನು ಸುಸುಪ್ತ ವ್ಯವಸ್ಥೆಯಲ್ಲಿ ಇರ್ತಾವಲ್ಲ, ಇದಕ್ಕೇನಂತಾರ? ಆನಂದಮಯ ಕೋಶ ಅಂತಾರ. ಈ ಆನಂದಮಯ ಕೋಶವಾದರೂ ಅವಿದ್ಯೋಪಾದಿ ಉಳ್ಳದ್ದರಿಂದಲೂ ಆನಂದಿಲ್ಲನು ಆನಂದ. ಆದ್ರೆ ಏನು ಎದರಿಂದ ಆವೃತ್ತದ ಕೂಡಿಕೊಂಡದ? ಅವಿದ್ಯಾ ಸಹಿತದ, ಅವಿದ್ಯಾ ಉಪಾದಿಯಿಂದ ಕೂಡಿಕೊಂಡದ. ಅದಕ್ಕಾಗಿ ಸುಸುಪ್ತಿ ಅವಸ್ಥೆಯಲ್ಲಿ ಅನುಭವಿಸುವ ಆನಂದ ಎಂಥ ಆನಂದ ಅಂತ ಕೇಳಿದ್ರೆ, ಎಂಥ ಆನಂದ ರೀ? ಬ್ರಹ್ಮಾನಂದ. ಎಂಥ ಆನಂದ? ಬ್ರಹ್ಮಾನಂದ. ಏನು ಕ್ಷಣಿಕ ಬ್ರಹ್ಮಾನಂದನೋ ನಿಜವಾದ ಬ್ರಹ್ಮಾನಂದನೋ? ನಿಜವಾದ ಬ್ರಹ್ಮಾನಂದ. ನಿಜವಾದ ಬ್ರಹ್ಮಾನಂದ ಇದ್ರೂ ಕೂಡ ಮತ್ತೆ ಯಾಕೆ ಮುಕ್ತನಾಗಲಿಲ್ಲ ಅಂತ ಕೇಳಿದ್ರೆ, ಅಲ್ಲಿ ಅಜ್ಞಾನ ಸಹಿತದ ಆನಂದ. ಹೆಂಗದ ರೀ? ಅಜ್ಞಾನ ಸಹಿತವಾಗಿರುವುದರಿಂದ ಏನಾಗುದಿಲ್ಲ ಅಂದ್ರೆ ಮುಕ್ತನಾಗುದಿಲ್ಲ. ಈ ಅಜ್ಞಾನ ರಹಿತವಾಗಿ ಪರಮಾನಂದ ಅಥವಾ ಬ್ರಹ್ಮಾನಂದ ಆಯ್ತು ಅಂದ್ರೆ ಏನಕ್ಕನ ಮುಕ್ತನಾಗ್ತಾ ಇದ್ದಾನ. ಅದಕ್ಕಾಗಿ ಅಲ್ಲಿ ಅವಿದ್ಯಾ ವೃತ್ತಿ ಇರುವುದರಿಂದ ಆ ಆನಂದ ಎದಕ್ಕೆ ಕಾರಣ ಆಗೋದಿಲ್ಲ ಅಂದ್ರೆ ಅಜ್ಞಾನದ ನಿವೃತ್ತಿಗೆ ದ್ವಾರ ಸುಖಕ್ಕೆ ಕಾರಣ ಆಗೋದಿಲ್ಲ. ಆನಂದ ಮಾತ್ರದ. ಏನು ಚಂದ ನಿದ್ದೆ ಹತ್ತಿತ್ರಿ ಅಂತೇವು. ಏನು ಯಾಕ್ಯಾರು ಹತ್ತಿತ್ತು ನಿದ್ದೆ ನೋಂಗಾಗೈತೆ ಅಂತೇವು. ಏನು ಚಂದ ನಿದ್ದೆ ಹತ್ತಿತ್ರಿ, ಬಂದು ಏನು ಮಾಡಿದ್ರು? ಎಲ್ಲ ಕೆಡಿಸಿಬಿಟ್ರು ಅಂತ ಬೇಯ್ತಾ ಇದ್ದೇವೆ. ಪ್ರಕೃತಿಯ ವಿಕಾರವಾದ್ದರಿಂದಲೂ ಈ ಅವಿದ್ಯಾ ಉಪಾಧಿ ಏನದಲ್ಲ, ಇದು ಪ್ರಕೃತಿಯ ವಿಕಾರವು. ಆನಂದ ಸಹಿತವಾದ ಅವಿದ್ಯಾ ವೃತ್ತಿ ಪ್ರಕೃತಿಯ ವಿಕಾರವಾದ್ದರಿಂದಲೂ ಮತ್ತು ಸುಕೃತ ಕ್ರಿಯೆಯ ಕಾರ್ಯವಾದ್ದರಿಂದಲೂ. ಇದು ಎದರ ಕಾರ್ಯಪ್ಪ ಅಂದ್ರೆ ಸುಕೃತ ಕ್ರಿಯೆಯ ಪುಣ್ಯ ಕಾರ್ಯಗಳ ಕಾರ್ಯವಾದದ್ದರಿಂದಲೂ ಅನೇಕ ವಿಕಾರಗಳಿಂದ ಕೂಡಿಕೊಂಡಿರುವುದರಿಂದಲೂ. ಇಲ್ಲಿ ಏನದಪ್ಪ ಅಂದ್ರೆ ಅನೇಕ ವಿಕಾರಗಳಿಂದ ಕೂಡಿಕೊಂಡದ. ಆತ್ಮವಾಗಲಾರದು. ಇದು ಕೂಡ ಏನಾಗಕ್ಕೆ ಸಾಧ್ಯ ಇಲ್ಲ? ಆತ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮನು ಉಕ್ತ ಪಂಚಕೋಶಗಳಿಗೆ ರಹಿತನಾಗಿರುತ್ತಾನೆ. ಆತ್ಮ ಹೆಂಗದನ್ರಿ? 5 ಕೋಶಗಳಿಗೆ. 5 ಅಂದ್ರೆ ಯಾವುವು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅನ್ನಮಯ ಕೋಶ ಹೆಂಗದ ರೀ? ಲಕ್ಷಣ ಕೇಳಲ್ನ. ಅನ್ನಮಯ ಕೋಶ ಹೆಂಗದ ರೀ? ಹೇಗದ ರೀ? ಅನ್ನಮಯ ಕೋಶ ಹೆಂಗದ ರೀ? ಕಾರ್ಯದ. ಅನ್ನಮಯ ಕೋಶ ಏನದ? ಕಾರ್ಯದ. ಪ್ರಾಣಮಯ ಕೋಶ ಹೆಂಗದ ರೀ? ಜಡ ಅದ. ಮನೋಮಯ ಕೋಶ ವಿಕಾರದ. ಹೆಂಗದ? ವಿಕಾರಿ ಅದ. ವಿಜ್ಞಾನಮಯ ಕೋಶ ಕ್ಷಣಿಕದ. ಆನಂದಮಯ ಕೋಶ ಹೆಂಗದ ರೀ? ವ್ಯಭಿಚಾರಿ ಅದ. ಏನದ್ರಿ? ವ್ಯಭಿಚಾರಿ ಅದ. ಅಜ ಚಿತ್ತ ಅವಿಕಾರಿ ವ್ಯಭಿಚಾರಹೀನ ಅಂತ ಬರ್ತಾ ಇದೆ. ವಿಚಾರ ಚಂದ್ರೋದಯದ 5 ಕೋಶಗಳಿಗೆ ನಾನು ಅತೀತನಾಗಿದ್ದೇನೆ ಅಂತ ಹೇಳುವಾಗ ಕಾರಜ ಜಡ ವಿಕಾರಿ ವಿನಾಶಿ ವ್ಯಭಿಚಾರಿ ಅಂತ ಬರ್ತದ. ಮೊದಲು ಕಾರಜ ಜಡ ವಿಕಾರಿ ಏನಪ್ಪ ಅಂದ್ರೆ ಕ್ಷಣಿಕ ವ್ಯಭಿಚಾರಿ. ಏನ್ರಿ? ಕಾರಜ ಅಂದ್ರ ಕಾರ್ಯ. ಅನ್ನಮಯ ಶರೀರ ಕಾರ್ಯದ. ಪ್ರಾಣಮಯ ಕೋಶ ಜಡ ಅದ. ಮನೋಮಯ ಕೋಶ ವಿಕಾರಿ ಅದ.
ವಿಜ್ಞಾನಮಯ ಕೋಶ ಕ್ಷಣಿಕ ಅದ, ಆನಂದಮಯ ಕೋಶ ವ್ಯಭಿಚಾರಿ ಅದ. ಇದಕ್ಕೆ ವಿಲಕ್ಷಣವಾಗಿ ಅಜ, ಅಜ ಅಂದ್ರೆ ಜನ್ಮರಹಿತ, ಅಂದರೆ ಅಕಾರ್ಯ, ಸ್ಥೂಲ ಶರೀರಕ್ಕಿಂತಲೂ ಭಿನ್ನ ಅಥವಾ ಅನ್ನಮಯ ಕೋಶಕ್ಕಿಂತಲೂ ಭಿನ್ನ. ಆಮೇಲೆ ಚಿತ್ತ, ಜಡವಾದ ಪ್ರಾಣಮಯ ಕೋಶದಕ್ಕಿಂತಲೂ ಭಿನ್ನನಾಗಿ ನಾನು ಚೇತನ ಸ್ವರೂಪನಾಗಿದ್ದೇನೆ. ಅಜ ಚಿತ್ತ ಅವಿಕಾರಿ, ವಿಕಾರವುಳ್ಳ ಮನೋಮಯ ಕೋಶಕ್ಕಿಂತಲೂ ನಾನು ಭಿನ್ನನಾಗಿದ್ದೇನೆ, ಅಂದ್ರೆ ಅವಿಕಾರಿ, ವಿಕಾರರಹಿತನು. ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ ಅಜ ಚಿತ್ತ ಅವಿಕಾರಿ ಅವಿನಾಶಿ. ಆ ವಿಜ್ಞಾನಮಯ ಕೋಶ ವಿನಾಶಿ ಅದ, ಆದ್ರೆ ನಾನು ಅವಿನಾಶಿ ಆಗಿದ್ದೇನೆ. ಆಮೇಲೆ ಆನಂದಮಯ ಕೋಶ ವ್ಯಭಿಚಾರಿ ಅದ, ನಾನು ಅವ್ಯಭಿಚಾರಿ. ನಾನೇನದನಿ ಅವ್ಯಭಿಚಾರಿ ಅಂತ ತಿಳ್ಕೊಂಡು. ಹಾಗೆ ನಾ ಇವೆಲ್ಲ ಕೋಶಗಳಿಗೆ ಹೇಗದನೆ ಅಂತ ಕರೆ ಭಿನ್ನನಾಗಿದ್ದೇನೆ ಅಥವಾ ರಹಿತನಾಗಿರುತ್ತೇನೆ. ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ಪಂಚಕೋಶಗಳು ನೇತಿಗಳಿಗೆ ತಿರಲಿಕ್ಕೆ ನಿಷೇಧಕ್ಕೆ ಅವಧಿ ರೂಪನಾದ ಬೋಧರೂಪ ಸಾಕ್ಷಿಯೇ ಉಳಿಯುತ್ತಾನೆ. ಆ ನಿಷೇಧಕ್ಕೆ ಅವಧಿ ರೂಪನಾದ ಬೋಧರೂಪ ಸಾಕ್ಷಿ. ಅವಧಿ ರೂಪನಾದ ಅಂದ್ರೆ ನಿಷೇಧ ಮಾಡಲಿಕ್ಕೆ ಬಾರದಂಥ ಸ್ಥಿತಿಗೆ ಬಂದು ನಿಲ್ತಾ ಇದೆ. ಇವೆಲ್ಲವನ್ನ ಏನು ಮಾಡ್ತೇವೆ, ನಿಷೇಧ ಮಾಡ್ಕೋವಂತ ಹೋಗ್ತೇವೆ. ಅನ್ನಮಯ ಕೋಶ ನೀನಲ್ಲ, ಪ್ರಾಣಮಯ ಕೋಶ ನೀನಲ್ಲ, ವಿಜ್ಞಾನಮಯ ಕೋಶ ನೀನಲ್ಲ, ಮಧ್ಯದಲ್ಲಿ ಮನೋಮಯ ಕೋಶ ನೀನಲ್ಲ, ಆನಂದಮಯ ಕೋಶ ನೀನಲ್ಲ, ಆತ್ಮ ನೀನಲ್ಲ ಅನ್ನಕ್ಕೆ ಬರ್ತದನು. ಅದಕ್ಕೆ ಅವಧಿ ಏನಪ್ಪ ಅಂತ ಕೇಳಿದ್ರೆ ಅವಧಿ ರೂಪನಾದ, ಮುಗಿತ ಅಲ್ಲಿಗೆ ಅವಧಿ. ಆ ಅವಧಿ ಸ್ವರೂಪವೇ ಯಾರು, ನೀನದಿ. ಆಮೇಲೆ ಏನದಿಪ್ಪ ಅಂದ್ರೆ ಬೋಧ ರೂಪ ಸಾಕ್ಷಿ. ಬೋಧ ರೂಪ, ಬೋಧ ಬೇರೆ, ಬೋಧ ರೂಪ ಬೇರೆ. ಅಂತಃಕರಣ ವೃತ್ತಿ ಜನ್ಯ ಜ್ಞಾನ ಬೋಧ, ಅಂತಃಕರಣ ವೃತ್ತಿ ಜನ್ಯ ಜ್ಞಾನ ಏನದ, ಬೋಧದ. ಅದಕ್ಕೆ ವೃತ್ತಾತ್ಮಕ ಜ್ಞಾನ ಅಂತಾರ. ಏನ್ರಿ, ನೀ ಬೋಧ ರೂಪ ಅಂದ್ರೆ ಜ್ಞಾನ ರೂಪ. ಚೈತನ್ಯ ಲಕ್ಷಣ ಮಾಡೋವಾಗ ಏನು ಹೇಳಿದ್ರು, ಜ್ಞಾನದ ಸ್ವರೂಪ. ಅದಕ್ಕೆ ಸ್ವರೂಪ ಜ್ಞಾನ ಅಂತಾರ. ಆಮೇಲೆ ವೃತ್ತಾತ್ಮಕ ಜ್ಞಾನಕ್ಕೆ ಏನಂತಾರ, ಜ್ಞಾನ ಅಂತಾರ. ವೃತ್ತಾತ್ಮಕ ಜ್ಞಾನ ಅದಷ್ಟೇ. ಇದಕ್ಕೆ ಆಶ್ರಯನೂ ಬೇಕು, ವಿಷಯನೂ ಬೇಕು. ಅದಕ್ಕೆ ಆಶ್ರಯನೂ ಇಲ್ಲ, ವಿಷಯನೂ ಇಲ್ಲ. ಅದಕ್ಕೆ ಬೋಧ ರೂಪ ಸಾಕ್ಷಿ. ಸಾಕ್ಷಿ ಅಂದ್ರನೇ ಜ್ಞಾನ, ಜ್ಞಾನ ಅಂದ್ರನೇ ಸಾಕ್ಷಿ. ಸಾಕ್ಷಿ ಲಕ್ಷಣ ನಿಮ್ಗಾಗಿ ಹೋಗ್ಯದ ಈಗ. ಏನ್ರಿ ಸಾಕ್ಷಿ ಅಂದ್ರೆ ಯಾರಿಗಂತಾರೋ ನಾಳೆ ನೋಡೋಣ, ಮುಂಜಾನೆ ಒಂದು ಸ್ವಲ್ಪ ರೀ. ಏನು ಸಾಕ್ಷಿಯೇ ಉಳಿಯುತ್ತಾನೆ. ಈ ಪ್ರತ್ಯೇಗಾತ್ಮನೇ ಸಾಕ್ಷಿ ಅಂದ್ರೆ ಯಾರು, ಪ್ರತ್ಯೇಗಾತ್ಮ. ಮತ್ತು ಸಾಕ್ಷಿ ಬೇರೆ, ಪ್ರತ್ಯೇಗಾತ್ಮ ಬೇರೆ, ಕೂಟಸ್ಥ ಬೇರೆ ಅಂದ್ರಿ. ಸಾಕ್ಷಿ ಅಂದ್ರನೇ ಪ್ರತ್ಯೇಗಾತ್ಮ, ಪ್ರತ್ಯೇಗಾತ್ಮ ಅಂದ್ರನೇ ಕೂಟಸ್ಥ, ಕೂಟಸ್ಥ ಅಂದ್ರನೇ ಪ್ರತ್ಯೇಗಾತ್ಮ, ಪ್ರತ್ಯೇಗಾತ್ಮನೇ ಅಂದ್ರೆ ಸಾಕ್ಷಿ. ಸಾಕ್ಷಿ ಅಂದರೆ, ಸಾಕ್ಷಿ ಅಂದರೆ ತಾನು. ಏನು ಬ್ರಹ್ಮ ಅಲ್ಲ, ತಾನೇ. ತಾನೇ ಬ್ರಹ್ಮ ಅಂದ್ರೆ ಯಾರದಾರ, ತಾನೇ ಅದಾನ. ಪ್ರತ್ಯೇಗಾತ್ಮನೇ ಸ್ವಯಂ ಜ್ಯೋತಿಯು. ಇವು ಹೆಂಗದನಪ್ಪ ಅಂದ್ರೆ ಸ್ವಯಂ ಜ್ಯೋತಿನೋ ಏನು ಪರಜ್ಯೋತಿನೋ, ಸ್ವಯಂ ಜ್ಯೋತಿ. ಎಲ್ಲವನ್ನು ತಾ ಬೆಳಗ್ತಿರ್ಬೇಕು, ಯಾವ ಪ್ರಕಾಶದ ಅಪೇಕ್ಷೆ ಇಲ್ಲದೇ ಇರಬೇಕು. ಅದಕ್ಕೇನಂತಾರ, ಸ್ವಯಂ ಜ್ಯೋತಿ ಅಂತಾನೆ. ಪಂಚಕೋಶ ವಿಲಕ್ಷಣನು. ನೀ ಹೆಂಗದಿ, ಸ್ವಯಂ ಜ್ಯೋತಿ. ವಿಜ್ಞಾನಮಯಾದ ಇವು ಕೋಶಗಳು ಹೆಂಗದವು, ಪರಂಜ್ಯೋತಿ ಅಂದ್ರೆ ಬೇರೆ ಇದರಿಂದ ಬೆಳಗಿಸ್ಕೊಂತಾವು. ಆಮೇಲೆ ಅವಸ್ಥಾತ್ರಯ ಸಾಕ್ಷಿಯು. ನೀ ಹೆಂಗದಿ, ಜಾಗ್ರ ಸ್ವಪ್ನ ಸುಸುಪ್ತಿಗಳನ್ನು ಎದುರಿಟ್ಟರಿಯುವಂಥ ಸಾಕ್ಷಿ ಸ್ವರೂಪನು. ಆಮೇಲೆ ನಿರ್ವಿಕಾರನು. ಇವೆಲ್ಲ ವಿಕಾರಯುಕ್ತದವ, ನೀ ಮಾತ್ರ ವಿಕಾರರಹಿತನು. ನಿರಂಜನನು. ಇವೆಲ್ಲ ರಂಜನ ಅದಾವು. ಇವು ಪ್ರಾರಬ್ಧ ಕರ್ಮ ವೈಚಿತ್ರದಿಂದ ಅನೇಕ ಅದಾವ, ಇನ್ನು ಒಂದ ಥರ ಅದಾವು, ಅನೇಕ ಥರ ಅದಾವು. ಈ ನಿರಂಜನ ಇದ್ರೆ ಪ್ರಪಂಚ ಚಂದ. ಏನ ರಂಜನ ಇದ್ರಿ, ರಂಜನ ಇದ್ರೆ ಪ್ರಪಂಚ ಚಂದ. ಪರಮಾರ್ಥ ಎದರಿಂದ ಚಂದ, ನಿರಂಜನವಾಗಬೇಕು. ನಾವು ಬೇಕಾದದ್ದು ಯಾವುದು, ನಿರಂಜನ. ನಿರಂಜನ ಅನುಭವಿಸಬೇಕಾಗಿತ್ತು ಅಂದ್ರೆ ಇವೆಲ್ಲದರ ಮೇಲಿನ ಮೋಹವನ್ನು ತೊರಿಬೇಕು. ರಂಜನಾಯುಕ್ತವಾದ ಸಂಸಾರದ ಮೇಲಿನ ಮೋಹ ತೊರೆದಾಗ ನಮಗೇನಾಗದೆ, ನಿರಂಜನ ಸ್ಥಿತಿ ಪ್ರಾಪ್ತ ಆಗ್ತದೆ. ನಾವೇನು ಮಾಡ್ತೇವೆ, ಉಲ್ಟಾ ಇದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಉಲ್ಟಾ ರಂಜನಾಕ ಬೆನ್ನತ್ತದ. ರಂಜನ ಅಂದ್ರೆ ಹೊರಗಿಂದ ಇರಲಿ, ಇದ್ರದ ರಂಜನ ಶುರುವಾಕತ್ ನಮಗೆ. ಇದಕ್ಕೇನು ರಂಜನಪ್ಪ ಅಂದ್ರೆ ಇದ್ದದ್ರ ಮೇಲೆ ತೃಪ್ತಿ ಪಡೋದಿಲ್ಲ. ಇದಕ್ಕೇನದ ಅಂತ ಕೇಳಿದ್ರೆ ಬಟ್ಟೆ ಸಾದಾ ಇದ್ರೆ ತೃಪ್ತಿ ಪಡೋದಿಲ್ಲ, ಚಲೋ ಹಾಕದಾರ ನೋಡಿ ಅದರಂಥವು ಹಾಕಬೇಕು ಅಂತತೆ. ಇದು ರಂಜನೂ ಏನೋ ಅಲ್ಲೋ, ಇದು ರಂಜನ.
ಇನ್ನೂ ಅನೇಕ ರೀತಿಯಿಂದ ಈ ಶರೀರದ ಪೋಷಣೆ ಮಾಡೋ ಸಲ ನಾವು ಬಳಸ್ತೇವಲ್ಲ, ಇದೆಲ್ಲ ರಂಜನೆ ಅದ. ಆದರೆ ಎಷ್ಟು ವ್ಯವಹಾರಕ್ಕೆ ಅನುಕೂಲ ಬೇಕು ಅಟ್ಟ ಉಪಯೋಗ ಮಾಡಿಕೊಂಡು ಅದರಿಂದ ಮನಸ್ಸು ವ್ಯಾವೃತ್ತಿ ಐತಂದ್ರೆ ಅವಾಗ ನಿರಂಜನ ಸ್ವರೂಪಕ್ಕೆ ಅನುಭವಿಸಲಿಕ್ಕೆ ಅನುಕೂಲ ಆಗ್ತಾ ಇದೆ. ಏನ್ರಿ ನಿರ್ವಿಕಾರ ನಿರಂಜನನು ಆದ ನೀನೇ ಆಗಿರುತ್ತೆ. ಇವೆಲ್ಲ ಆದವ್ರು ಯಾರು? ನೀನೇನು, ಮತ್ತೇನು ಬೇರೆ ಯಾರದಾರು? ನೀನೆ. ಆದ್ದರಿಂದ ಮಿಂಚಿನಂತೆ ತೋರಿ ಅಡಗುವ ವಿಕಾರಾತ್ಮಕವಾದ ಆನಂದಮಯ ಕೋಶವೂ ನೀನಲ್ಲ. ಮಿಂಚಿನಂತೆ ತೋರಾಡಿರ್ತದೆ ಕಾಯಂ ಇರ್ತದ. ನಿದ್ದೆ ಹತ್ತೆನೂ ಕೂಡ ಎಚ್ಚರಾಕಿರ್ತದ, ಅಂದಮೇಲೆ ಆನಂದ ಕೆಡ್ತಿರ್ತದ. ಆದ್ರೆ ನೀ ಮಾತ್ರ ತೋರಿ ಕೆಡುವಂಥ ಸ್ವರೂಪ ನಿಂದು ಅಲ್ಲ. ಅದಕ್ಕಾಗಿ ಯಾವ ಕೋಶಗಳು ನೀನಲ್ಲ. ಅನ್ನಮಯವೂ ನೀನಲ್ಲ, ಪ್ರಾಣಮಯವೂ ನೀನಲ್ಲ, ಮನೋಮಯವೂ ನೀನಲ್ಲ, ವಿಜ್ಞಾನಮಯವೂ ನೀನಲ್ಲ, ಆನಂದಮಯವನು ನೀನಲ್ಲ. ಇನ್ನು ಹೇಳೋದನ್ನು ಬೇಡ ಅಂತಾರೆ.